ಗುಡ್ ಈವ್ನಿಂಗ್ ಎಲ್ಲರಿಗೂ. ಪ್ರಥಮ್ ಗುಡ್ ಈವ್ನಿಂಗ್. ಸೊ ಮಕ್ಕಳೇ, ಹಿಂದೊಂದು ತರಗತಿಯಲ್ಲಿ ಒಂದು 50 ಪ್ರಶ್ನೆಗಳನ್ನು ನೋಡಿದ್ವಿ. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಲಾಂಛನಗಳು, ಸಿಂಬಲ್ಸ್, ಐಕನ್ಸ್ ಆ್ಯಂಡ್ ಸಿಂಬಲ್ಸ್ ಆಫ್ ಇಂಡಿಯಾ. ಇವತ್ತು 2ನೇ ಭಾಗ ನೋಡೋಣ. ರೆಡಿ ಇದ್ದೀರಾ? ಇವತ್ತಿನ ಭಾಗದಲ್ಲಿ ಏನಿದೆ ಅಂದರೆ ಸ್ವಲ್ಪ ಕೆಲವೊಂದು ವಿಷಯಗಳು ನಾವು ಮೊದಲ ತರಗತಿಯಲ್ಲಿ ಚರ್ಚೆ ಮಾಡಿದ್ದಿಲ್ಲ. ಅದನ್ನು ಹೊರತುಪಡಿಸಿಯೂ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳನ್ನು ಸೇರ್ಪಡಿಸಿದ್ದೀವಿ. ಓಕೆ, ಅಂತಹ ಪ್ರಶ್ನೆಗಳು ಬಂದಾಗ ಹೆದರಬೇಡಿ, ನಾನು ಹೇಳ್ಕೊಡ್ತೀನಿ ನಿಮಗೆ, ಸರಿನಾ? ಮೊದಲ ಪ್ರಶ್ನೆ ಈ ರೀತಿ ಇದೆ. ಮೊದಲ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಎಲ್ಲಿ ನೇಯಲಾಗಿತ್ತು? ಗುಡಿಯಾತ್ತಮ್. ಎಲ್ಲಿ ಬರುತ್ತಿದ್ದು? ಕಲ್ಕತ್ತಾ ಅಂದ್ರೆ ತಪ್ಪು. ಹಾರಿಸಿದ್ದು ಕಲ್ಕತ್ತಾದಲ್ಲಿ, ಆದರೆ ನೇಯ್ದಿದ್ದು ಎಲ್ಲಿ? ತಮಿಳ್ನಾಡಲ್ಲಿ ಗುಡಿಯಾತ್ತಮ್ ಅಂತ ಒಂದು ಊರು ಬರ್ತದೆ. ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ವೆಲ್ಲೋರ್ ಜಿಲ್ಲೆಯಲ್ಲಿ ಬರ್ತದೆ. ಆಯಿತಾ? ಭಾಳ ಜನ ಇದ್ದಾರೆ. ಎಲ್ಲಿ ಬರುತ್ತೆ ಅಂದರೆ ಇದು ಬೆಂಗಳೂರು, ಈ ಕಡೆ ಎಲ್ಲ ಬೆಂಗಳೂರು ಬರ್ತದೆ. ವೆಲ್ಲೂರು ಇಲ್ಲಿ ಬರ್ತದೆ ಮಕ್ಕಳೇ. ವೆಲ್ಲೂರು ಒಳಗಡೆ ನಿಮಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಗುಡಿಯಾತ್ತಮ್ ಅಂತ ಒಂದು ಊರಿದೆ. ಗುಡಿಯಾತ್ತಮ್ ಅಂತ. ಹಾಂ. ಸೊ ಇದು ಗುಡಿಯಾತ್ತಮ್ ಅನ್ನೋ ಊರು ಇಲ್ಲಿ ಬರ್ತದೆ. ಓಕೆ, ತಮಿಳ್ನಾಡಿಲ್ಲಿದೆ. ಚೆನ್ನೈ ಇಲ್ಲಿ ಬರ್ತದೆ. ಚೆನ್ನೈ ಇಲ್ಲಿ ಬರ್ತದೆ. ಚೆನ್ನೈ ಇಲ್ಲಿ ಬರ್ತದೆ. ಕನ್ಯಾಕುಮಾರಿ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಕನ್ಯಾಕುಮಾರಿ. ಓಕೆ, ಯಾವ ರಾಜ್ಯ? ಹಾಂ, ಕರಾವಳಿ. ಬೇ ಆಫ್ ಬೆಂಗಾಲ್, ಬಂಗಾಳಕೊಲ್ಲಿ. ಓಹೋ, ಕೋರಮಂಡಲ್ ಕೋಸ್ಟ್. ಓಕೆ, ಕೋರಮಂಡಲ್ ಕೋಸ್ಟ್. ಸರಿ, ಕರಾವಳಿ, ಕೋರಮಂಡಲ್ ಕೋಸ್ಟ್, ಕರೆಕ್ಟ್. ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ ಮೇಡಮ್ ಬಿಕಾಜಿ ಕಾಮಾ ಅವರು ಧ್ವಜವನ್ನು ಹಾರಿಸಿದಾಗ ಅವರೊಂದಿಗೆ, ನಾನು ಪ್ರಶ್ನೆ ಓದುವವರೆಗೂ ಸ್ವಲ್ಪ ಶಾಂತರಾಗಿರ್ರಿ, ಮತ್ತು ನಾನು ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ ಒಮ್ಮೆ. ಅವರೊಂದಿಗೆ ಧ್ವಜವನ್ನು ವಿನ್ಯಾಸಗೊಳಿಸಿದ ಇತರ ಇಬ್ಬರು ಯಾರು? ವೆನ್ ಮೇಡಮ್ ಬಿಕಾಜಿ ಕಾಮಾ ಅನ್ಫರ್ಡ್ ದ ಫ್ಲಾಗ್ ಇನ್ ಸ್ಟಟ್ಗಾರ್ಟ್, ಜರ್ಮನಿ, ಹೂ ವರ್ ದ ಅದರ್ 2 ಇಂಡಿವಿಜುವಲ್ಸ್ ಹೂ ಡಿಸೈನ್ಡ್ ಇಟ್? ಇನ್ನು ಇಬ್ಬರು ಯಾರಿದ್ರು ಅವ್ರ ಜೊತೆಗೆ ಡಿಸೈನ್ ಮಾಡಿದವರು? ಆಪ್ಷನ್ ಸಿ ಗೊತ್ತಾ ನಿಮಗೆ? ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು. ಹಾಂ, ಯಾಕೆ ತೆಗೆದ್ರಿ ನೀವು ಮೂರನ್ನ ಹೆಂಗೆ ತೆಗೆದ್ರಿ? ಪಿಂಗಾಳಿ ವೆಂಕಯ್ಯ ಅಂತೂ ಆಗಲ್ಲ. ರವೀಂದ್ರನಾಥ್ ಟಾಗೋರ್ ಇರಲಿಲ್ಲ. ಇವರು, ಓಹೋ, ನೀವು ಹಂಗೆ ಕನೆಕ್ಟ್ ಮಾಡಿದ್ದೀರಾ? ಓಹ್, ಸರಿ. ಅರ್ಥ ಆಯ್ತು ಬಿಡು, ಕರೆಕ್ಟ್. ಅದು ಹೋಮ್ ರೂಲ್ ಲೀಗಿತ್ತಲ್ಲ, ಅನ್ನೆ ಬೆಸೆಂಟ್ ಜೊತೆಗಿದ್ರಲ್ವ ಅವರು. ಓಹೋ, ಸರಿ. ಸೊ ಇವರ ಜೊತೆಗೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಮತ್ತು ಶ್ಯಾಮ್ ಕೃಷ್ಣ ವರ್ಮಾ ಅವರು, ಇವರಿಬ್ಬರು ಆ ಒಂದು ಫ್ಲ್ಯಾಗ್ ಏನಿತ್ತಲ್ಲ, ಆ ಬಾವುಟವನ್ನು ಅವರಿಬ್ಬರು, ಇವರು ಸಾವರ್ಕರ್ ಅವರು, ಇವರು ಶ್ಯಾಮ್ಜಿ ಅವರು. ನೋಡಿದ್ದೀರಾ? ಇವ್ರ ಫೋಟೋ ನೋಡಿರ್ತೀರಿ. ಭಾಳ ಚರ್ಚೆಗೆ ಒಳಪಟ್ಟದಂಥ ವ್ಯಕ್ತಿ. ನೀವು ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲೊಂದು ಭಾಳ ಕರಾಳವಾದ ಜೈಲು, ಕಾಲಾಪಾನಿಯಲ್ಲಿ ಹೋಗಿದ್ರು. ಹೋಗಿ ಬಂದರು. ಅದು ದೊಡ್ಡ ಕಥೆ ಇದೆ, ಕಪ್ಪು. ಓಕೆ. ವೇರ್ ಈಸ್ ದ ಸ್ಪೆಸಿಫಿಕ್ ಫ್ಲಾಗ್ ಹೋಯಿಸ್ಟೆಡ್ ಬೈ ಪಂಡಿತ್ ಜವಾಹರ್ಲಾಲ್ ನೆಹರು ಅಟ್ ದ ರೆಡ್ ಫೋರ್ಟ್ ಆನ್ 15th August 1947 ಕರೆಂಟ್ಲಿ ಎಕ್ಸಿಬಿಟೆಡ್? 1947 ಆಗಸ್ಟ್ 15ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೆಂಪು ಕೋಟೆಯಲ್ಲಿ ಹಾರಿಸಿದ ನಿರ್ದಿಷ್ಟ ಧ್ವಜವನ್ನು ಪ್ರಸ್ತುತ ಎಲ್ಲಿ ಪ್ರದರ್ಶಿಸಲಾಗಿದೆ? ಚೆನ್ನೈನ ಸೇಂಟ್ ಜಾರ್ಜ್ ಕೋಟೆ ವಸ್ತು ಸಂಗ್ರಹಾಲಯ. ST ಜಾರ್ಜ್ ಅಲ್ಲ, ಇದು ಸೇಂಟ್ ಜಾರ್ಜ್ ಫೋರ್ಟ್ ಮ್ಯೂಸಿಯಂ ಇನ್ ಚೆನ್ನೈ. ಇಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಇವತ್ತಿಗೂ ಸಹ ಇಡಲಾಗಿದೆ ಮಕ್ಕಳೇ. ಈಗಲೂ ಸಹ ಈ ಮ್ಯೂಸಿಯಂ ಒಳಗಡೆ ಇಟ್ಟಿದ್ದಾರೆ. ಅಲ್ಲಿ ಹೋದರೆ ಸಾರ್ವಜನಿಕರು ಹೋಗಿ ನೋಡ್ಬೋದು ಅದನ್ನು. ಓಕೆ, ವೆರಿ ಗುಡ್, ನಿಮ್ಮ ಆನ್ಸರ್ ಕರೆಕ್ಟ್ ಇತ್ತು. ವಾಟ್ ಈಸ್ ದ ರೇಷಿಯೋ ಆಫ್ ದ ವಿಡ್ತ್ ಟು ದ ಲೆಂತ್ ಆಫ್ ದ ಪ್ರೆಸೆಂಟ್ ಡೇ ನ್ಯಾಷನಲ್ ಫ್ಲಾಗ್? ಪ್ರಸ್ತುತ ಇವತ್ತಿನ ರಾಷ್ಟ್ರೀಯ ಧ್ವಜದ ಅಗಲ ಮತ್ತು ಉದ್ದದ ಅನುಪಾತ ಎಷ್ಟು? ಅಗಲ ಮತ್ತು ಉದ್ದ. ಅಗಲ 2 ಇರುತ್ತೆ, ಉದ್ದ 3 ಇರುತ್ತೆ. ನೀವೇನೇ ಕಿರ್ಚಿದ್ರು, ನೀವೇನೇ ಪ್ರಾಣಿಗಳ ಥರ ಕಿರ್ಚಿದ್ರು, ಉದ್ದ ಅಗಲ ಎಷ್ಟಿರೋದು ಅನ್ನೋದು ಗೊತ್ತಿರಬೇಕು. ಮೊದಲು ಅಗಲ ಬಂದಿದೆ, ಮೊದಲು 2 ಬರಬೇಕು. ಅದಕ್ಕೆ ಉದ್ದ ಎಷ್ಟು ಬರಬೇಕು? 3 ಬರಬೇಕು. 2 ಇಷ್ಟು 3 ಆಗಬೇಕು. ಒಂದು ವೇಳೆ ಈ ಥರ ಕೇಳಿದ್ದಿದ್ರೆ, ಉದ್ದ ಮತ್ತು ಅಗಲಗಳ ಅನುಪಾತ ಅಂದಿದ್ರೆ 3 ಹಂಗಾಗ್ತಿತ್ತು, ಹೌದಲ್ವಾ? ಸೊ ಅವ್ರು ಕೇಳಿರೋದು ಯಾವ ಥರ? ಮೊದಲು ಅಗಲ, ಆಮೇಲೆ ಉದ್ದ. ಅಗಲ 2 ಇದ್ದರೆ ಉದ್ದ ಎಷ್ಟಿರಬೇಕು? 3. ಓಕೆ, ಅಗಲ 2 ಇದ್ದರೆ ಇದು ಅಗಲ ಮಕ್ಕಳೇ, ಇದು 2 ಭಾಗ ಇದ್ದರೆ ಉದ್ದ ಎಷ್ಟು ಭಾಗ ಇರಬೇಕು? 3 ಭಾಗ ಇರಬೇಕು. ಅರ್ಥ ಆಯ್ತಾ? ಓಕೆ, ಗುಡ್.
ವಾಟ್ ಈಸ್ ದ ಸೈಜಿಂಗ್ ರೂಲ್ ಫಾರ್ ಆಲ್ 3 ಹಾರಿಜಾಂಟಲ್ ಬ್ಯಾಂಡ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸಿಂಗ್ ಇದೆ ಕ್ವಶನ್. ಭಾರತದ ರಾಷ್ಟ್ರೀಯ ಧ್ವಜದಲ್ಲಿರುವ ಎಲ್ಲ 3 ಸಮಾನಾಂತರ ಪಟ್ಟಿಗಳ ಗಾತ್ರ ಹೇಗಿರುತ್ತೆ? ಎಲ್ಲ 3 ಸಮಾನಾಂತರ ಪಟ್ಟಿಗಳು, ಕೇಸರಿ, ಬಿಳಿ, ಹಸಿರು, ಇವುಗಳ ಪಟ್ಟಿಗಳು ಯಾವ ಗಾತ್ರದಲ್ಲಿರ್ತವೆ? ಎಲ್ಲ 3 ಪಟ್ಟಿಗಳು ಗಾತ್ರದಲ್ಲಿ ಸಮನಾಗಿರ್ತವೆ. ಅಂದರೆ ಆಲ್ 3 ಬ್ಯಾಂಡ್ಸ್ ಆರ್ ಈಕ್ವಲ್ ಇನ್ ಸೈಜ್, ಅಥವಾ ಮೇಲಿನ ಪಟ್ಟಿ ಮಾತ್ರ ದೊಡ್ಡದಾಗಿರುತ್ತೆ, ಟಾಪ್ ಬ್ಯಾಂಡ್ ಇಸ್ ಲಾರ್ಜರ್. ಮಧ್ಯದ ಪಟ್ಟಿ ದುಪ್ಪಟ್ಟು ಗಾತ್ರದಲ್ಲಿರ್ತದೆ, ಮಿಡಲ್ ಬ್ಯಾಂಡ್ ಇಸ್ ಡಬಲ್ ದ ಸೈಜ್. ಕೆಳಗಿನ ಪಟ್ಟಿ ಚಿಕ್ಕದಾಗಿರ್ತದೆ, ಬಾಟಮ್ ಬ್ಯಾಂಡ್ ಇಸ್ ಸ್ಮಾಲರ್. ಆಪ್ಷನ್ ಎ. ಸೂಪರ್ ಡೂಪರ್, ಕರೆಕ್ಟ್ ಹೇಳಿದಿರಿ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಎಲ್ಲ ಪಟ್ಟಿಗಳು ಸಮನಾಗಿರ್ತವೆ ಮಕ್ಕಳೇ. ವೆರಿ ಗುಡ್ ಆನ್ಸರ್. ದ ಅಶೋಕ ಚಕ್ರ ಈಸ್ ನೋನ್ ಆಸ್ ದಿ ವೀಲ್ ಆಫ್ ಲಾ ಆರ್ ಧರ್ಮ. ಫ್ರಮ್ ಹೂಸ್ ಅಬ್ಯಾಕಸ್ ಡಿಸೈನ್ ವಾಸ್ ಇಟ್ ಒರಿಜಿನಲಿ ಟೇಕನ್? ಅಬ್ಯಾಕಸ್ ಚಕ್ರವನ್ನು ಧರ್ಮಚಕ್ರ ಎಂದು ಕರೆಯಲಾಗುತ್ತದೆ. ಇದನ್ನು ಮೂಲತಃ ಯಾವುದರ ಪೀಠದಿಂದ ತೆಗೆದುಕೊಳ್ಳಲಾಗಿದೆ? ಅಶೋಕನ ಸಾರನಾಥ ಸಿಂಹ ರಾಜಧಾನಿ, ಸಾರನಾಥ್ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಮಕ್ಕಳೇ, ಹಾಗಾದರೆ ಮುಂಡಕ ಉಪನಿಷತ್ನಿಂದ ಏನು ತಗೊಂಡಿದ್ರು? ಸತ್ಯಮೇವ ಜಯತೆ ಧ್ಯೇಯ ವಾಕ್ಯನ ತಗೊಂಡಿದ್ವಿ ನಾವು, ಕರೆಕ್ಟಾ? ಆನಂದ ಮಟ್ಟದಿಂದ ಒಂದೇ ಮಾತರಂ. ತತ್ವಬೋಧಿನಿ ಪತ್ರಿಕೆ ಜನಗಣಮನ ಫಸ್ಟ್ ಟೈಮ್ ಅದರಲ್ಲಿ ಪಬ್ಲಿಷ್ ಆಯಿತು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಹೇಳಿದ್ದೀರಿ ನಿಮ್ಮ ಉತ್ತರನ. ನೌಕಾಪಡೆಯ ನೀಲಿ ಬಣ್ಣದ ಅಶೋಕ ಚಕ್ರದಲ್ಲಿರುವ 24 ಕಡ್ಡಿಗಳ ಜೋಡಣೆ ಹೇಗಿರುತ್ತದೆ? ಸ್ಟಾಪ್. ಹೌ ಆರ್ ದಿ 24 ಸ್ಪೋಕ್ಸ್ ಇನ್ ದ ನೇವಿ ಬ್ಲೂ ಅಶೋಕ ಚಕ್ರ ಅರೇಂಜ್ಡ್? ಮೊದಲನೇದಾಗಿ, ಜೋಡಿಯಾಗಿ ಜೋಡಿಸಲಾಗಿದೆ, ಪೇರ್ಡ್ ಟುಗೆದರ್, ಜೋಡಿ ಇದಾವ. ಏಕರೂಪದ ಅಂತರದಲ್ಲಿದೆ, ಯೂನಿಫಾರ್ಮ್ಲಿ ಸ್ಪೇಸ್ಡ್. 4 ಗುಂಪುಗಳಾಗಿವೆ, ಗ್ರೂಪ್ಡ್ ಇನ್ 4. ಪರ್ಯಾಯ ಗಾತ್ರಗಳು, ಆಲ್ಟರ್ನೇಟಿಂಗ್ ಸೈಜಸ್. ಕರೆಕ್ಟ್ ಆನ್ಸರ್, ಇದು ಕರೆಕ್ಟ್ ಇದೆ. ಎಲ್ಲ ಏಕರೂಪದ ಅಂತರದಲ್ಲಿದೆ ತಾನೆ. ಎಲ್ಲ ಎಷ್ಟೆಷ್ಟು ಡಿಗ್ರಿ ಇರುತ್ತಿದ್ದು? 15 ಡಿಗ್ರಿ 15 ಡಿಗ್ರಿ 15 ಡಿಗ್ರಿ ಈ ಥರ ಇರ್ತದಲ್ವಾ? ಕರೆಕ್ಟ್, ಏಕರೂಪದ ಅಂತರದಲ್ಲಿದೆ. ವೆರಿ ಗುಡ್, ವೆರಿ ಗುಡ್. ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶದ ಸೂಟ್ನಲ್ಲಿ ರಾಷ್ಟ್ರೀಯ ಧ್ವಜವನ್ನು ಯಾವ ರೂಪದಲ್ಲಿ ಧರಿಸಿದ್ದರು? ನೋಡಿರಿ, ಅಂತರಿಕ್ಷಕ್ಕೆ ಮೊದಲು ತಗೊಂಡೋಗಿದ್ದ ಬಾವುಟವನ್ನು ರಾಕೇಶ್ ಶರ್ಮಾ ಅವರು. ಇನ್ ವಾಟ್ ಫಾರ್ಮ್ ಡಿಡ್ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅಟ್ಯಾಚ್ ದ ನ್ಯಾಷನಲ್ ಫ್ಲಾಗ್ ಇನ್ ಹಿಸ್ ಸ್ಪೇಸ್ ಶೂಟ್? ಅವ್ರು ಯಾವ ರೂಪದಲ್ಲಿ ತಗೊಂಡೋಗಿದ್ರು ನ್ಯಾಷನಲ್ ಫ್ಲಾಗ್? ನಾವು ಏನೊಂದು ಇದನ್ನು ಕೋಲಲ್ಲಿ ತಗೊಂಡೋಗಿದ್ರಾ? ಹೇಗೆ ತಗೊಂಡೋಗಿದ್ರು? ಲೋಹದ ಬ್ಯಾಡ್ಜ್, ಆ ಮೆಟಲ್ ಬ್ಯಾಡ್ಜ್ ಮೂಲಕ, ಅಥವಾ ನೇಯ್ದ ಬಟ್ಟೆಯ ಪ್ಯಾಚ್, ಆ ಓವನ್ ಕ್ಲಾತ್ ಪ್ಯಾಚ್, ಚಿತ್ರಿಸಿದ ಲಾಂಛನ, ಆ ಪೇಂಟೆಡ್ ಎಂಬ್ಲಮ್, ಪದಕ, ಆ ಮೆಜಾಲಿಯನ್, ಆ ಓವನ್ ಕ್ಲಾತ್ ಪ್ಯಾಚ್. ಈ ಥರ ನಮ್ಮ ರಾಷ್ಟ್ರಧ್ವಜವನ್ನು ಕೋಲಲ್ಲಿ ತಗೊಂಡೋಗಿದ್ದಲ್ಲ, ಅಷ್ಟು ಜಾಗ ಇರೋದಿಲ್ಲ, ಸ್ವಲ್ಪ ಜಾಗ ಇತ್ತಲ್ವ, ಅದ್ರ ಈ ಥರ ತೊಗೊಂಡೋಗಿದ್ರು ಅದನ್ನು. ಅರ್ಥ ಆಯ್ತಾ? ಈ ರೂಪದಲ್ಲಿ ತೊಗೊಂಡೋಗಿದ್ರು. ಅವ್ರ ಬಟ್ಟೆ ಮೇಲೆ ನೇಯ್ದಿರ್ತಾರೆ ಅದನ್ನು ಇಲ್ಲಿ. ಓಕೆ, ವೆರಿ ವೆಲ್. ಅದು ನಿಮಗೆ ಗೊತ್ತಿದ್ದಿಲ್ಲ, ಐನೋ ನಿಮಗೆ ಗೊತ್ತಿರದೇ ಇರೋ ವಿಚಾರ. ಸ್ವಲ್ಪ ಈಗ ತಿಳ್ಕೊಂಡ್ರಾ? ಮತ್ತೊಮ್ಮೆ ಕೇಳಿದ್ರೆ, ರಾಜ್ಯ ಲಾಂಛನದಲ್ಲಿರುವ ಮೂಲ 4 ಸಿಂಹಗಳ ಶಿಲ್ಪವನ್ನು ಪ್ರಸ್ತುತ ಎಲ್ಲಿ ಇಡಲಾಗಿದೆ? ವೇರ್ ಆರ್ ದ 4 ಒರಿಜಿನಲ್ ಲಯನ್ಸ್ ಫ್ರಮ್ ದ ಪಿಲ್ಲರ್ ಆಫ್ ದ ಸ್ಟೇಟ್ ಎಂಬ್ಲಮ್ ಕರೆಂಟ್ಲಿ ಕ್ಯಾಪ್ಟ್? ಸಾರನಾಥ ವಸ್ತು ಸಂಗ್ರಹಾಲಯ, ಸಾರನಾಥ್ ಮ್ಯೂಸಿಯಮಲ್ಲಿ, ಕೆಂಪುಕೋಟೆ ವಸ್ತು ಸಂಗ್ರಹಾಲಯ, ರೆಡ್ ಫೋರ್ಟ್ ಮ್ಯೂಸಿಯಂ, ಆರ್ ರಾಷ್ಟ್ರೀಯ ದಾಖಲೆಗಳು, ನ್ಯಾಷನಲ್ ಆರ್ಕೈವ್ಸ್, ಸೆಂಟ್ ಜಾರ್ಜ್ ಕೋಟೆ ವಸ್ತು ಸಂಗ್ರಹಾಲಯ, ಸೆಂಟ್ ಜಾರ್ಜ್ ಫೋರ್ಟ್ ಮ್ಯೂಸಿಯಂ. ಎಲ್ಲಿ ಬರುತ್ತೆ ಮಕ್ಕಳು? ಯಾವ ರಾಜ್ಯದಲ್ಲಿ ಬರುತ್ತಿದ್ದು? ಸೆಂಟ್ ಜಾರ್ಜ್ ಮ್ಯೂಸಿಯಮ್ ತಮಿಳ್ನಾಡಲ್ಲಿ ಬರುತ್ತೆ. ಸಾರನಾಥ ವಸ್ತು ಸಂಗ್ರಹಾಲಯ, ಸಾರನಾಥ್ ಜಾಗ ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶ್. ಎಲ್ಲಿ ಬರುತ್ತಿದ್ದು? ಉತ್ತರ ಪ್ರದೇಶ್. ಸೊ ಸಾರನಾಥ ವಸ್ತು ಸಂಗ್ರಹಾಲಯನೂ ಸಹ ಉತ್ತರ ಪ್ರದೇಶದಲ್ಲಿದೆ. ಕಾಣ್ತಾ ಇದೆಯಾ ನಿಮಗೆ? ಈ ಥರ ಇಟ್ಟಿದ್ದಾರೆ ಅಲ್ಲಿ. ಹೌದು, ಇಷ್ಟು ದೊಡ್ಡದಿದೆ, ಅದು ಇಷ್ಟು ದೊಡ್ಡದಿದೆ. ಓಕೆ, ಹೌದು, ತಾಂಬಂದು ಇಟ್ಟಿರ್ತಾರೆ. ನೀವು ಅಲ್ಲ, ಆ ಸಾರನಾಥಲ್ಲೇ ತಯಾರು ಮಾಡಿದ್ದು. ಭಾರತದ ರಾಷ್ಟ್ರ ಲಾಂಛನವನ್ನು ಯಾವ ಐತಿಹಾಸಿಕ ದಿನದಂದು ಅಂಗೀಕರಿಸಲಾಯಿತು ಮತ್ತು ಇದು ಭಾರತದ ಗಣರಾಜ್ಯದ ಸ್ಥಿತಿಯನ್ನು ಸಾರುತ್ತದೆ? ಆನ್ ವಿಚ್ ಹಿಸ್ಟೋರಿಕ್ ಡೇ ವಾಸ್ ದ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಅಪ್ರೂವ್ಡ್, ಡಿಕ್ಲೇರಿಂಗ್ ಇಂಡಿಯಾಸ್ ರಿಪಬ್ಲಿಕ್ ಸ್ಟೇಟಸ್? ಜನವರಿ 26. ಡಿಕ್ಲೇರಿಂಗ್ ಇಂಡಿಯಾಸ್ ರಿಪಬ್ಲಿಕ್ ಸ್ಟೇಟಸ್. ವೆನ್ ಡಸ್ ಇಟ್ ಹ್ಯಾಪನ್? ವೆನ್ ಡಿಡ್ ಇಟ್ ಹ್ಯಾಪನ್? 26 January 1950. ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಕಾನ್ಸ್ಟಿಟ್ಯೂಷನ್ನ ಅವತ್ತು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ, ರೈಟ್? ಸ್ವೀಕರಿಸಿದ್ವಿ. ಫ್ರಮ್ ವಿಚ್ ಸಿಂಗಲ್ ಬ್ಲಾಕ್ ಆಫ್ ಸ್ಟೋನ್ ಈಸ್ ನ್ಯಾಷನಲ್ ಎಂಬ್ಲಮ್ ಕಾರ್ವ್ಡ್ ಔಟ್? ರಾಷ್ಟ್ರೀಯ ಲಾಂಛನದ ಶಿಲ್ಪವನ್ನು ಯಾವ ಒಂದೇ ಬ್ಲಾಕ್ನಿಂದ ಕೆತ್ತಲಾಗಿದೆ? ಯಾವುದರಿಂದ?
ಸ್ಯಾಂಡ್ಸ್ಟೋನ್ ಮರಳುಗಲ್ಲು, ಗ್ರಾನೈಟ್, ಕ್ವಾಡ್ಸೈಟ್, ಅಮೃತಶಿಲೆ ಮಾರ್ಬಲ್. ಮರಳುಗಲ್ಲು ಕರೆಕ್ಟ್ ಆನ್ಸರ್ ಮರಳುಗಲ್ಲು. ಹೌದೌದು, ಮರಳು ಒತ್ತಡಕ್ಕೊಳಗಾಗಿ ಕಲ್ಲು ರೂಪುಗೊಳ್ಳುತ್ತದೆ, ಅದಕ್ಕೆ ಮರಳುಗಲ್ಲು ಅಂತ ಕರೀತಾರೆ. ಹೌದೌದು. ರಾಷ್ಟ್ರೀಯ ಲಾಂಛನದಲ್ಲಿರುವ 4 ಏಷ್ಯಾಟಿಕ್ ಸಿಂಹಗಳು ಯಾವ 4 ಪ್ರಮುಖ ಗುಣಗಳನ್ನು ವಿಧಿಸುತ್ತದೆ? ವಾಟ್ 4 ಡಿಸ್ಟಿಂಕ್ಟ್ ಕ್ವಾಲಿಟೀಸ್ ಡೂ ದ 4 ಏಷ್ಯಾಟಿಕ್ ಲಯನ್ಸ್ ಆನ್ ದ ನ್ಯಾಷನಲ್ ಎಂಬ್ಲಮ್ ರೆಪ್ರೆಸೆಂಟ್? ಸತ್ಯ, ಶಾಂತಿ, ಪವಿತ್ರತೆ ಮತ್ತು ಬೆಳವಣಿಗೆ. ಟ್ರೂತ್, ಪೀಸ್, ಪ್ಯೂರಿಟಿ ಆ್ಯಂಡ್ ಗ್ರೋತ್. ಓಕೆ, ಅಲ್ಲ. ಸಂಭ್ರಮ್, ಬಾಯಿ ಮುಚ್ಚಿ. ಜ್ಞಾನ, ಜ್ಞಾನೋದಯ, ಕಾನೂನು ಮತ್ತು ಧರ್ಮ. ನಾಲೆಡ್ಜ್, ಇಲ್ಯುಮಿನೇಷನ್, ಲಾ ಆ್ಯಂಡ್ ಧರ್ಮ. ಓಕೆ. ಧೈರ್ಯ, ಶಕ್ತಿ, ಹೆಮ್ಮೆ ಮತ್ತು ಆತ್ಮವಿಶ್ವಾಸ. ಕರೇಜ್, ಪವರ್, ಪ್ರೈಡ್ ಆ್ಯಂಡ್ ಕಾನ್ಫಿಡೆನ್ಸ್. ಓಕೆ. ತ್ಯಾಗ, ಬಲ, ಫಲವತ್ತತೆ ಮತ್ತು ಸಂಪತ್ತು. ಆಲ್ ರೈಟ್, ವೆರಿ ಗುಡ್. ನೀವು ಹೇಳಿದ್ದು ಕರೆಕ್ಟ್ ಇದೆ ಮಕ್ಕಳೇ. ಬೈ ದ ವೇ ಐ ವುಡ್ ಲೈಕ್ ಟು ಆಸ್ಕ್ ಅ ಕ್ವೆಶನ್. ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ದ ಲಯನ್? ರಾಂಗ್. ಪ್ಯಾಂಥರಾ ಲಿಯೋ. ಟೈಗರ್ದು ಪ್ಯಾಂಥರಾ ಟೈಗ್ರಿಸ್, ಲಯನ್ದಾದರೆ ಪ್ಯಾಂಥರಾ ಲಿಯೋ. ವೆರಿ ವೆಲ್. ಆನ್ ವಾಟ್ ಟೈಪ್ ಆಫ್ ಫ್ಲವರ್ ಡಿಸೈನ್ ಈಸ್ ದ ಸರ್ಕ್ಯುಲರ್ ಅಬ್ಯಾಕಸ್ ಆಫ್ ನ್ಯಾಷನಲ್ ಎಂಬ್ಲಮ್ ಫಿಕ್ಸ್ಡ್? ರಾಷ್ಟ್ರೀಯ ಲಾಂಛನದಲ್ಲಿರುವ ವೃತ್ತಾಕಾರದ ಅಬ್ಯಾಕಸ್ ಕೆಳಭಾಗದಲ್ಲಿ ಯಾವ ಹೂವಿನ ವಿನ್ಯಾಸವಿದೆ? ಯಾರು ಗುಲಾಬಿ ಅಂದ್ರಲ್ಲ? ಕಮಲ ತಾನೇ? ಎಲ್ಲಿದೆಯಪ್ಪ ಕಮಲ? ನೇರವಾಗಿ ನೆಟ್ಟಗಿರುವ ಕಮಲದ ಹೂ ಅಲ್ವೇ ಅಲ್ಲ, ಗಂಟೆಯ ಆಕಾರದ ಕೆಳಗಾದ ಕಮಲದ ಹೂವು. ಉಲ್ಟಾ ಆಗಿದೆ ಅಂತ ಹೇಳಿದ್ದೆ ನಾನು, ನೆನಪಿದೆಯಾ? ಇದು ಯಾರ್ರಿ ಗುಲಾಬಿ ಹೂವು, ಮಲ್ಲಿಗೆ ಹೂವು? ಗುಲಾಬಿ ಹೂವು ಎಲ್ಲಿಂದ ಬಂತ್ರಿ ಇಲ್ಲಿ? ಕಮಲ ಕಣ್ರಿ. ಅದು ಏನಾಗಿದೆ? ಈ ಥರ ಆಗಿದೆ, ಬೆಲ್ ಶೇಪ್, ಒಂಥರ ಅದು ಗಂಟೆ ಥರ ಇದೆ. ಅದು ಉಲ್ಟಾ ನೋಡ್ತೀರಾ? ನೋಡಿದ್ರಿಲ್ಲ? ಈ ಥರ ಇದೆ ತಾನೆ ಅದು ಉಲ್ಟಾ. ಸೊ ಅದರ ಮೇಲ್ಗಡೆ ಇದಿದೆ. ಓಕೆ, ನೆಕ್ಸ್ಟ್ ಹೋಗ್ಬೋದಾ? ಗುಲಾಬಿ ಹೂ ಅಂತೆ. ವಾಟ್ ಸೆಪ್ರೇಟ್ಸ್ ಈಚ್ ಅನಿಮಲ್ ಎಂಗ್ರೇವ್ಡ್ ಆನ್ ದ ಅಬ್ಯಾಕಸ್ ಆಫ್ ದ ನ್ಯಾಷನಲ್ ಎಂಬ್ಲಮ್? ರಾಷ್ಟ್ರೀಯ ಲಾಂಛನದ ಅಬ್ಯಾಕಸ್ ಮೇಲಿರುವ ಪ್ರಾಣಿಗಳ ನಡುವೆ ಏನನ್ನು ಕೆತ್ತಲಾಗಿದೆ? 4 ಪ್ರಾಣಿ ಇದೆ ತಾನೆ ರಾಷ್ಟ್ರೀಯ ಲಾಂಛನದಲ್ಲಿ. ಯಾವ್ಯಾವ ಪ್ರಾಣಿ ಇದೆ? ಸಿಂಹ, ಆನೆ, ಗೂಳಿ, ಕುದುರೆ. ಓಕೆ. ಅದರ 4 ಪ್ರಾಣಿಗಳ ನಡುವೆ ಏನು ಬರ್ತದೆ? ಅಶೋಕ ಚಕ್ರ. ಸೊ ಏನು ಬರ್ತದೆ? ಅಶೋಕ ಚಕ್ರ. ಮಧ್ಯ ಪ್ರವೇಶಿಸುವ ಧರ್ಮಚಕ್ರಗಳು, ಇಂಟರ್ವೀನಿಂಗ್ ಧರ್ಮಚಕ್ರಾಸ್. ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಸೊ ಆಲ್ ರೈಟ್. ಇರಲಿ, ತೊಂದರೆ ಇಲ್ಲ, ಬಟ್ ಅಶೋಕ ಚಕ್ರ ಬರುತ್ತೆ, ಅದು ಮುಖ್ಯ ವಿಚಾರ. ಗುಡ್. ಸತ್ಯಮೇವ ಜಯತೆ ಎಂಬ ಮಂತ್ರವು ಮೂಲತಃ ಯಾವ ಪ್ರಾಚೀನ ಧರ್ಮ ಗ್ರಂಥದ ಭಾಗವಾಗಿದೆ? ದ ಮಂತ್ರ ಸತ್ಯಮೇವ ಜಯತೆ ಇಸ್ ಒರಿಜಿನಲಿ ಪಾರ್ಟ್ ಆಫ್ ವಿಚ್ ಏನ್ಷಿಯಂಟ್? ಮುಂಡಕ ಉಪನಿಷತ್. ಇದಂತೂ ಗೊತ್ತಿದೆ ರೀ, ರಿಪೀಟ್ ಆಗಿಬಿಟ್ಟಿದೆ, ಭಾಳ ಬಾರಿ ರಿಪೀಟ್ ಆಗಿದೆ. ಲೆಟ್ಸ್. ಆ ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಜಯ, ಅರ್ಥ ಗೊತ್ತಿರಬೇಕು. ಸತ್ಯಕ್ಕೆ ಜಯ. ಟ್ರೂತ್ ಅಲೋನ್ ಟ್ರಯಂಪ್ಸ್. ವೆಲ್, ಯು ಕ್ಯಾನ್. King Kanishka, who founded the Shaka calendar, belonged to which dynasty? ಶಕ ಕ್ಯಾಲೆಂಡರನ್ನು ಸ್ಥಾಪಿಸಿದ ರಾಜ ಕನಿಷ್ಕನು ಯಾವ ರಾಜವಂಶಕ್ಕೆ ಸೇರಿದ್ದವನು? ಶಕವಂಶ? ಕುಶಾನ. ಚೋಳರ ರಾಜ್ಯ ಅಲ್ಲ, ಗುಪ್ತರು ಅಲ್ಲ, ಚೋಳರು ಅಲ್ಲ, ಮೌರ್ಯರು ಅಲ್ಲ, ಕುಶಾನ ರಾಜ ಈ ಥರ ಇದ್ದ. ಹೌದು. ಈ ಥರ ಅಂದರೆ ಅವಾಗಿನ ಕಾಲದಲ್ಲಿ ಫೋಟೋಗ್ರಾಫ್ಸ್ ಎಲ್ಲ ಇರಲಿಲ್ಲಪ್ಪ. ಕ್ಯಾಮ್ರಾ, ವಿಡಿಯೋ, 4K ವಿಡಿಯೋ, ಅದೆಲ್ಲ HD ವಿಡಿಯೋ ಅದೆಲ್ಲ ಇರಲಿಲ್ಲ. ಏನಪ್ಪ? ಹೌದು, ಬಂಗಾರದ್ದು. ಮಕ್ಕಳೇ, ಈ ಶಕ ಕ್ಯಾಲೆಂಡರ್ ಬಗ್ಗೆ ಏನು ಗೊತ್ತಿರ್ಬೇಕು ನಮಗೆ? ಎಷ್ಟನೇ ಇಸ್ವಿಯಲ್ಲಿ ಗ್ರೆಗೋರಿಯನ್? ವೆರಿ ಗುಡ್. 78 ಕರೆಕ್ಟ್ ವರುಣ್, ಥ್ಯಾಂಕ್ ಯು ಸೋ ಮಚ್. 78 AD ಸ್ಟಾರ್ಟ್ ಆಯಿತು. ಓಕೆ. ಶಕ ಕ್ಯಾಲೆಂಡರ್ನ ಸಾಮಾನ್ಯ ವರ್ಷದಲ್ಲಿ 365 ದಿನಗಳಿರ್ತವೆ, ಅಧಿಕ ವರ್ಷದಲ್ಲಿ 366 ದಿನಗಳಿರ್ತವೆ. ಸಾಮಾನ್ಯ ವರ್ಷ ಯಾವ ದಿನದಂದು ಶುರುವಾಗುತ್ತೆ? ಮಾರ್ಚ್ 22. ಅಧಿಕ ವರ್ಷ ಇದ್ದರೆ ಮಾರ್ಚ್ 20. ನೆನಪಿರಬೇಕು, ಇರುತ್ತಾ?
ಸೂಪರ್, ಥ್ಯಾಂಕ್ ಯು ಸೊ ಮಚ್. ಶಕ ಕ್ಯಾಲೆಂಡರ್ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಎಷ್ಟು ದಿನಗಳ ಅವಧಿಯನ್ನು ಹೊಂದಿರ್ತದೆ? ವಾಟ್ ಈಸ್ ದ ಇಯರ್ಲಿ ಡ್ಯೂರೇಷನ್ ಆಫ್ ಡೇಸ್ ಇನ್ ದ ಶಕ ಕ್ಯಾಲೆಂಡರ್? ಸಾಮಾನ್ಯ ವರ್ಷ ಅಂದರೆ 365, ಅಧಿಕ ಅಂದರೆ 365. ಗ್ರೆಗೋರಿಯನ್ ಕ್ಯಾಲೆಂಡರ್ ಥರನೇ ಸೇಮ್ ಇರುತ್ತೆ ಅದು ಸಹ. ಓಕೆ, ರಾಷ್ಟ್ರೀಯ ಕ್ಯಾಲೆಂಡರ್ನಲ್ಲಿ ಒಟ್ಟು ಎಷ್ಟು ತಿಂಗಳುಗಳಿವೆ? ಶುರುವಾಗೋದು ಯಾವ ತಿಂಗಳಿಂದ? ಚೈತ್ರ. ಹಾಂ ಸಾಕು. ಕೊನೆಯ ತಿಂಗಳು ಯಾವುದು? ಫಾಲ್ಗುಣ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೌ ಮೆನಿ ಮಂತ್ಸ್ ಕನ್ಸಿಸ್ಟ್ ಇನ್ ದ ಇದಾಯ್ತಲ್ವಾ? ಇದೆಯಾ ಇಲ್ಲಿ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಕರೆಕ್ಟ್ ಇದೆ. ಅಂದರೆ ಹಿಂದಿಯಲ್ಲಿದೆ, ಡೋಂಟ್ ವರಿ, ನಾನು ಓದಿದ್ದೀನಿ ನಿಮಗೋಸ್ಕರ. ಅಂಡರ್ ವಿಚ್ ಒರಿಜಿನಲ್ ಟೈಟಲ್ ಡಿಡ್ ರವೀಂದ್ರನಾಥ್ ಟ್ಯಾಗೋರ್ ರೋಟ್ ದ ನ್ಯಾಷನಲ್ ಆ್ಯಂಥಮ್ ಇನ್ ಬೆಂಗಾಲಿ? ರೋಟ್ ಆಗಬೇಕಿತ್ತು, ರೈಟ್ ಆಗಿದೆ, ಸಾರಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಮೂಲತಃ ಯಾವ ಶೀರ್ಷಿಕೆ ಅಡಿಯಲ್ಲಿ ಬರೆದಿದ್ರು? ಸೈಲೆನ್ಸ್. ಭಾರತದ ಮುಂಜಾನೆ ಹಾಡು, ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಬರೆದಿದ್ರ? ಭಾರತೋ ಭಾಗ್ಯೋ ವಿಧಾತ, ಭಾರತೋ ಭಾಗ್ಯ ವಿಧಾತ, ಸಬ್ ಸುಖ್ ಚೈನ್, ಒಂದೇ ಮಾತರಂ. ಮತ್ತು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರಿತಿದ್ರು? ಇಂಗ್ಲೀಷಿಗೆ ಅನುವಾದ ಆದಾಗ ಇಂಗ್ಲೀಷಲ್ಲಿ ಏನಂತ ಕರೆದ್ರು? ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಕರೆದಿದ್ರು. ಭಾರತೋ ಭಾಗ್ಯ ವಿಧಾತ ಇದು ಅವಾಗ ಕರೆದಂತಹ ಹೆಸರು. ಬೆಂಗಾಲಿಯಲ್ಲಿ ಹಂಗೆ ಕರೀತಾರೆ. ಅಲ್ಲಿ ಬೆಂಗಾಲಿಯಲ್ಲಿ ಏನಾಗ್ತದೆ ಅಂದರೆ ವಾಗೆ ಬ ಸೇರಿಸ್ತಾರೆ, ವನ ಬ ಅಂತಾರೆ. ಅವಿನಾಶ್ ಅಂದರೆ ಅವಿನಾಶ್, ಅವಿನಾಶ್ ಅಂತ ಹೆಸರಿದ್ರೆ ಅವಿನಾಶ್. ಭಾಗ್ಯವಿದಾತ, ಭಾಗ್ಯವಿದಾತ, ಭಾಗ್ಯವಿದಾತ ಅಂತೀವಿ ನಾವು, ಭಾಗ್ಯಭಿದಾತ, ಹಿಂಗೆ ಆಯಿತಾ? ವನ ಬ ಮಾಡಿಬಿಡ್ತಾರೆ ಅವರು. ಅಲ್ಲಿ ಅವ್ರದ್ದು ಆ ಥರ ಸಮಸ್ಯೆ ಇದೆ ಅವ್ರದ್ದು. ರವೀಂದ್ರನಾಥ್ ಅಂತಾರೆ, ರವೀಂದ್ರನಾಥ, ರವೀಂದ್ರ ಬ. ಹೌದು, ಯಾಕಂದರೆ ವ ಜಾಗದಾಗ ಏನು ಬಳಸ್ತಾರೆ? ಬ. ಹಂಗಿದೆ ಅಲ್ಲಿ. ಆಲ್ ರೈಟ್. ಇನ್ ವಿಚ್ ಮ್ಯಾಗಝಿನ್ ವಾಸ್ ಜನಗಣಮನ ಫಸ್ಟ್ ಪಬ್ಲಿಷ್ಡ್ ಇನ್ ಜಾನ್ವರಿ 1912? ಜನವರಿ 1912ರಲ್ಲಿ ಜನಗಣಮನ ಗೀತೆಯನ್ನು ಮೊದಲ ಬಾರಿಗೆ ಯಾವ ಪತ್ರಿಕೆಯಲ್ಲಿ ಪ್ರಕಟಿಸಲಾಯಿತು? ಸೂಪರ್ ಬಿಡ್ರಿ, ಎಲ್ಲ ನಿಮಗೆ ಕಂಠಪಟ್ಟ ಆಗಿಬಿಟ್ಟಿದೆ. ತತ್ವಬೋಧಿನಿ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಯಾವ ಇಸ್ವಿಯಲ್ಲಿ? ಅದು ನೆನಪಿರಬೇಕು, ಆಯಿತಾ? ಗುಡ್. 1919ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಇಂಗ್ಲೀಷ್ಗೆ ಯಾವ ಹೆಸರಿನಲ್ಲಿ ಭಾಷಾಂತರಿಸಿದರು? ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಕರೆಕ್ಟ್ ಇದೆ. ಸೆಪ್ಟೆಂಬರ್ 11, 1942ರಂದು ಜರ್ಮನ್ ಇಂಡಿಯನ್ ಸೊಸೈಟಿಯ ಸಭೆಯಲ್ಲಿ ಜನಗಣಮನ ಗೀತೆಯನ್ನು ಮೊದಲು ರಾಷ್ಟ್ರಗೀತೆ ಎಂದು ಕರೆದವರು ಯಾರು? ಸ್ಟಾಪ್. ಹೂ ಫಸ್ಟ್ ಲೇಬಲ್ಡ್ ಜನಗಣಮನ ಆಸ್ ದಿ ನ್ಯಾಷನಲ್ ಆಂಥಮ್ ಡ್ಯೂರಿಂಗ್ ಅ ಮೀಟಿಂಗ್ ಆಫ್ ದಿ ಜರ್ಮನ್ ಇಂಡಿಯನ್ ಸೊಸೈಟಿ ಆನ್ ಸೆಪ್ಟೆಂಬರ್ 11, 1942? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಮಕ್ಕಳೇ, ಹೌದಿಲ್ರಿ? ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನು ಏನಂತ ಕರೆದ್ರು? ನ್ಯಾಷನಲ್ ಆಂಥಮ್ ಅಂತ ಕರೆದ್ರು. ಗುಡ್. ಓಕೆ, ಸುಭಾಷ್ ಚಂದ್ರ ಬೋಸ್ ಅವ್ರು ಗೊತ್ತಲ್ಲಪ್ಪ? ಓಕೆ. ಸಂವಿಧಾನ ಸಭೆಯು ಜನಗಣಮನ ಗೀತೆಯ ಯಾವ ಭಾಷೆಯ ಆವೃತ್ತಿಯನ್ನು ಅಧಿಕೃತವಾಗಿ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತ್ತು? ವಿಚ್ ಲ್ಯಾಂಗ್ವೇಜ್ ವರ್ಷನ್ ಆಫ್ ಜನಗಣಮನ ವಾಸ್ ಅಫಿಷಿಯಲಿ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಹಿಂದಿ ಮಕ್ಕಳು ಹಿಂದಿ ವರ್ಷನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಬೆಂಗಾಲಿ ಅಲ್ಲ, ಹಿಂದಿ ವರ್ಷನ್. ಇಲ್ಲ, ಇದು ಜಸ್ಟ್ ರೆಪ್ರೆಸೆಂಟೇಷನ್. ಓಕೆ, ಆ ಥರ ಯಾವುದೂ ಧ್ವಜ ಇರಲಿಲ್ಲ. ಓಕೆ, ಇದು ಹಿಂದಿ ಆವೃತ್ತಿ ಮಕ್ಕಳೇ, ಬೆಂಗಾಲಿ ಅಲ್ಲ, ಹಿಂದಿ ಆವೃತ್ತಿ. ಸಂವಿಧಾನ ಸಭೆಯು ಜನವರಿ 24, 1950ರಂದು ಹಿಂದಿಯ ಆವೃತ್ತಿಯನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಅರ್ಥ ಆಯ್ತಾ? ಚಲೋ. ಭಾರತದ ರಾಷ್ಟ್ರಗೀತೆಯು ಒಟ್ಟು ಎಷ್ಟು ಪದ್ಯಗಳನ್ನು ಒಳಗೊಂಡಿದೆ? ಹೌ ಮೆನಿ ಸ್ಟ್ಯಾನ್ಸಸ್ ಡಸ್ ದ ಕಂಪ್ಲೀಟ್ ಒರಿಜಿನಲ್ ಸಾಂಗ್ ಆಫ್ ನ್ಯಾಷನಲ್ ಆಂಥಮ್ ಕಂಟೇನ್? ನಾವು ಬರೀ ಒಂದೇ ಪದ್ಯ ತೊಗೊಂಡಿದ್ದೀವಿ, 5 ಪ್ಯಾರಾಗ್ರಾಫ್ ಇತ್ತು ಅದರಲ್ಲಿ. 5ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದ ಮೂಲ ಬಂಗಾಳಿ ಗೀತೆಯು ಒಟ್ಟು 5 ಪದ್ಯಗಳನ್ನು ಹೊಂದಿದ್ದು, ಅದರ ಮೊದಲ ಪದ್ಯವನ್ನು ಮಾತ್ರ ರಾಷ್ಟ್ರಗೀತೆಯಾಗಿ ಬಳಸಲಾಗುತ್ತಿದೆ. 5 ಪ್ಯಾರಾಗ್ರಾಫ್ ಇತ್ತು, ಅದರಲ್ಲಿ ಒಂದೇ ಒಂದು ತೊಗೊಂಡಿದ್ದೀವಿ ನಾವು. ಜಯ ಹೇ ಅಂತಿರಲ್ಲ, ಅದು ಒಂದು ಪದ್ಯ ಅಷ್ಟೇ. ಇನ್ನು 5 ಇದಾವೆ, ಇನ್ನು 4 ಇದಾವೆ ಬಾಕಿ.
ಅದನ್ನು ಓದಿದ್ರೆ ಸಿಗುತ್ತೆ ನಿಮಗೆ, ಓದಿದ್ರೆ ಸಿಗುತ್ತೆ. ಬಟ್ 5ರಲ್ಲಿ ಮೊದಲನೇ ಸ್ಟ್ಯಾನ್ಸ ಮಾತ್ರ ನಾವು ತಗೊಂಡಿದ್ದೀವಿ. ಓಕೆ, ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ಸಿಗುತ್ತೆ ಇವತ್ತು ಆರಾಮಾಗಿ. ವಾಟ್ ಪ್ರೋಟೋಕಾಲ್ ಡಿಕ್ಟೇಟ್ಸ್ ಹೌ ಎವ್ರಿ ಒನ್ ಶುಡ್ ಬಿಹೇವ್ ವೈಲ್ ಸಿಂಗಿಂಗ್ ದ ಫುಲ್ ವರ್ಷನ್ ಆಫ್ ದ ನ್ಯಾಷನಲ್ ಆ್ಯಂಥಮ್? ರಾಷ್ಟ್ರಗೀತೆಯ ಪೂರ್ಣ ಆವೃತ್ತಿಯನ್ನು ಹಾಡುವಾಗ ಪ್ರತಿಯೊಬ್ಬರು ಪಾಲಿಸಬೇಕಾದ ಶಿಷ್ಟಾಚಾರವೇನು? ಕಣ್ಣುಗಳನ್ನು ಮುಚ್ಚಿಬಿಡಬೇಕು, ಮೌನವಾಗಿ ಕೂತ್ಕೊಳ್ಬೇಕು, ಬಲಗೈಯನ್ನು ಎತ್ತಬೇಕು, ನೇರವಾಗಿ ನಿಂತು ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು. ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ರೀ. ಸ್ಟ್ಯಾಂಡ್ ಎರೆಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೀನಿಂಗ್. ಅರ್ಥ ಆಯ್ತಾ? ಅದು ಸರಿಯಾದ ಕೆಲಸ, ಸರಿಯಾದ ರೀತಿ, ಸರಿಯಾದ ಶಿಷ್ಟಾಚಾರ. ಚಲೋ ಜಿ. ಬಂಕಿಮಚಂದ್ರ ಚಟರ್ಜಿ ಅವರು 7 ನವೆಂಬರ್ 1882 ವಂದೇ ಮಾತರಂ ಗೀತೆಯನ್ನು ಯಾವ ನದಿಯ ಹತ್ತಿರ ಬರೆದರು? ನಿಯರ್ ವಿಚ್ ರಿವರ್ ಡಿಡ್ ಬಂಕಿಮ್ ಚಂದ್ರ ಚಟರ್ಜಿ ರೈಟ್ ವಂದೇ ಮಾತರಂ ಆನ್ 7th November 1882? ಯಾಕಪ್ಪ ನೀನು ಹೂಗ್ಲಿ ಅಂತಿದೀಯ? ನೀನು ಹೂಗ್ಲಿ ಅಂತಲೇ ಯಾಕಂದೆ, ಬೇರೆ ನದಿ ಯಾಕೆ ಹೇಳಿಲ್ಲ? ಕೋಲ್ಕತ್ತಾದವ್ರು ಯಾರು? ವೆಸ್ಟ್ ಬೆಂಗಾಲ್ನವ್ರವರು. ಬಂಕಿಮ್ ಚಂದ್ರ ಚಟರ್ಜಿ, ಬ್ಯಾನರ್ಜಿ ಇವರೆಲ್ಲ ಎಲ್ಲಿ ಬರ್ತಾರೆ? ವೆಸ್ಟ್ ಬೆಂಗಾಲ್ನ ಬರ್ತಾರೆ. ಚಟರ್ಜಿ, ಬ್ಯಾನರ್ಜಿ ಇವರೆಲ್ಲ ವೆಸ್ಟ್ ಬೆಂಗಾಲ್ನವರು. ಸರ್ನೇಮ್ಗಳು ಇವೆಲ್ಲ, ಆಯಿತಾ? ಹೆಸರು. ಸೊ ಇವರೆಲ್ಲ ಸರ್ನೇಮ್ಗಳು, ಅಂದರೆ ಅಡ್ಡ ಕೊನೆಗೊಂದು ಇರುತ್ತೆ ಸರ್ನೇಮ್ ಅಂತ. ಆ ಹೆಸರಿನವರೆಲ್ಲ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರ್ತಾರೆ, ಆಯಿತಾ? ರವೀಂದ್ರನಾಥ್ ಅನ್ನೋದು ಹೆಸರು, ಟ್ಯಾಗೋರ್ ಅನ್ನೋದು ಸರ್ನೇಮು, ಟ್ಯಾಗೋರ್. ಗಾಂಧಿ ಅನ್ನೋದು ಸರ್ನೇಮು, ಬೋಸ್ ಅನ್ನೋದು ಸರ್ನೇಮು, ಗಾಂಧಿ ಸರ್ನೇಮು, ಆ ಥರ ಅವ್ರ ಸರ್ನೇಮ್ ಅದು, ಆಯಿತಾ? ಇಲ್ಲಿ ನಮ್ಮಲ್ಲೆಲ್ಲ ಕೆಲವರು ಗಂಗಣ್ಣನವರ್ ಅಂತ ಇಟ್ಕೊಂಡಿರ್ತಾರೆ, ಅದು ಸರ್ನೇಮು. ಗೌಡ ಅದು ಸರ್ನೇಮು, ಆಯಿತಾ? ಪಾಟೀಲ್ ಸರ್ನೇಮು, ರಾವ್ ಸರ್ನೇಮು. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಚಟರ್ಜಿ, ಬ್ಯಾನರ್ಜಿ ಇದು ಸರ್ನೇಮ್. ಇದೆಲ್ಲಿ ಸಿಗುತ್ತೆ ಹೆಚ್ಚಾಗಿ? ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲಲ್ಲಿ ಯಾವ ನದಿ ಹರಿಯುತ್ತಿದ್ರಲ್ಲಿ? ಹೂಗ್ಲಿ ನದಿ. ಅದು ಕೋಲ್ಕತ್ತಾದ ಹತ್ರ ಹರಿಯುತ್ತೆ. ಓಕೆ, ಬ್ರಹ್ಮಪುತ್ರ ಬರಲ್ಲಮ್ಮ. ಬ್ರಹ್ಮಪುತ್ರ ಹಂಗೆ ಬಾಂಗ್ಲಾದೇಶ ಒಳಗೆ ಹೋಗ್ಬಿಡುತ್ತೆ, ಸೀದಾ ಅಸ್ಸಾಮಿಂದ ಸೀದಾ ಬಾಂಗ್ಲಾದೇಶಿಗೆ ಹೋಗಿ ಬಿದ್ದುಬಿಡುತ್ತೆ. ಓಕೆ, ಬಂಕಿಮ್ ಚಂದ್ರ ಚಟರ್ಜಿ ಅವರು 1882 ಅದರಲ್ಲಿ ನವೆಂಬರ್ 7 ಹೂಗ್ಲಿ ನದಿಯ ದಂಡೆಯ ಮೇಲೆ ಕುಳಿತು ವಂದೇ ಮಾತರಂ ಗೀತೆಯನ್ನು ಬರೆದರು. ಆವಾಗೆಲ್ಲ ನದಿ ಪಕ್ಕ ಕುಂತು ಕವಿತೆ ಬರೀತಿದ್ರು. ಇವತ್ತೆಲ್ಲ ನದಿ ಪಕ್ಕ ಕೂರೋದೇ ಕಷ್ಟ, ಅಷ್ಟು ವಾಸನೆ ಬರ್ತದೆ. ಆಮೇಲೆ ಇನ್ನು ಕೆಲವೊಂದು ನದಿ ಪಕ್ಕ ಕೂತ್ರಲ್ಲಿ ನದಿನೇ ಇರಲ್ಲ, ಒಳ್ಳೆ ಒಣಗೋಗಿರುತ್ತೆ. ಆವಾಗೆಲ್ಲ ನದಿಗಳು ಜೀವನವನ್ನು ನಡೆಸ್ತಿದ್ವು. ನದಿಗಳಿಂದ ರೈತರಿಗೆ ನೀರು ಸಿಗ್ತಿತ್ತು ಬೆಳೆಗಳನ್ನು ಬೆಳೀಲಿಕ್ಕೆ. ನದಿಗಳಲ್ಲಿ ಹೋಗಿ ಎಲ್ಲರೂ ನೀರು ಕುಡಿತಿದ್ರು, ನದಿಗಳಲ್ಲಿ ಹೋಗಿ ಎಲ್ಲರೂ ಸ್ನಾನನೂ ಮಾಡ್ತಿದ್ರು, ನದಿಗಳಲ್ಲಿ ಹೋಗಿ ಎಲ್ಲರೂ ಮೀನು ತರ್ತಿದ್ರು. ಶುದ್ಧವಾಗಿರ್ತಿತ್ತು ನೀರೆಲ್ಲ ಅವಾಗ. ಈಗೆಲ್ಲ ಕೆಮಿಕಲ್ ವೇಸ್ಟ್ನೆಲ್ಲ ಅಲ್ಲೇ ಹಾಕ್ತಾ ಇದ್ದಾರೆ. ಕರೆಕ್ಟ್ ಹೇಳ್ದಪ್ಪ, ವೆರಿ ಗುಡ್. ದ ನೋವೆಲ್ ಆನಂದ್ ಮಠ್ ವಾಸ್ ಬೇಸ್ಡ್ ಆನ್ ವಿಚ್ ಹಿಸ್ಟೋರಿಕಲ್ ರಿವೋಲ್ಟ್ ಆಫ್ ದ ಲೇಟ್ 18th century? ಆನಂದ ಮಠ ಕಾದಂಬರಿಯು 18ನೇ ಶತಮಾನದ ಕೊನೆಯಲ್ಲಿ ನಡೆದ ಯಾವ ದ್ರೋಹ ಅಥವಾ ದಂಗೆಯನ್ನು ಆಧರಿಸಿದೆ? ಸನ್ಯಾಸಿ ದಂಗೆ ಮಕ್ಕಳೇ. ಸನ್ಯಾಸಿಗಳೇ ದಂಗೆ ಎದ್ದುಬಿಟ್ಟಿದ್ರು. ಸನ್ಯಾಸಿ, ಅದು ಬ್ಲೂ ರೆವಲ್ಯೂಷನ್ ಅಂತ, ಇಂಡಿಗೋ ರೆವಲ್ಯೂಷನ್ ಅಂತ. ನೀಲಿ ದಂಗೆ ಅಂದರೆ ಇಂಡಿಗೋ ರಿವೋಲ್ಟ್ ಅಂತ ಬರ್ತದೆ, ಅದು ಹೇಳ್ತೀವಿ ಆಮೇಲೆ. ಬಟ್ ಈಗ ಸನ್ಯಾಸಿ ದಂಗೆ ಹೆಂಗೆ ಶುರುವಾಯ್ತು ಅಂತ ಗೊತ್ತಾ ನಿಮಗೆ? 1764 ಬ್ಯಾಟಲ್ ಆಫ್ ಬಕ್ಸರ್ ಕದನ ಆಗುತ್ತೆ ಬ್ರಿಟಿಷರ ಜೊತೆಗೆ. ಬ್ರಿಟಿಷರು ಗೆದ್ದುಬಿಡ್ತಾರೆ. ಬ್ರಿಟಿಷರು ಗೆದ್ದ ಮೇಲೆ ಏನು ಮಾಡ್ತಾರೆ, ಈ ಜಾಗ ಎಲ್ಲ ನಮ್ಮದು, ಇಲ್ಲಿ ಯಾರೇ ಓಡಾಡಿದ್ರು ದುಡ್ಡು ಕೊಡಬೇಕು. ಇಲ್ಲಿ ತೆರಿಗೆ ಮುಂಚೆ ಸ್ವಲ್ಪ ಇತ್ತು, ಈಗ ಬ್ರಿಟಿಷರು ಬಂದಮೇಲೆ ಭಾಳ ತೆರಿಗೆ ಕೇಳಲಿಕ್ಕೆ ಶುರು ಮಾಡಿಬಿಟ್ರು, ಆಯಿತಾ? ಜಮೀನ್ದಾರೆಲ್ಲ ತೆರಿಗೆಯನ್ನು ತೊಗೊಂಡೋಗಿ ಸ್ವಲ್ಪ ದುಡ್ಡನ್ನು ಯಾರಿಗೆ ಕೊಡ್ತಾಯಿದ್ರು? ಸನ್ಯಾಸಿಗಳಿಗೂ ಕೊಡ್ತಿದ್ರು, ಸ್ವಲ್ಪ ದುಡ್ಡನ್ನು ಬ್ರಿಟಿಷರಿಗೂ ಕೊಡ್ತಿದ್ರು. ಈ ಸನ್ಯಾಸಿಗಳಿಗೂ ದುಡ್ಡು ಇಲ್ದಂಗೆ ಆಯಿತು. ಸನ್ಯಾಸಿಗಳನ್ನೇ ದುಡ್ಡು ಕೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಸನ್ಯಾಸಿಗಳೆಲ್ಲರೂ ಸೇರಿ, ಆಮೇಲೆ ಆ ಟೈಮಲ್ಲಿ ಬರಗಾಲ ಇತ್ತು ಮಕ್ಕಳೇ. ಬರಗಾಲ ಭಾಳ ಇತ್ತು, ಮಳೆ ಆಗಿದ್ದಿಲ್ಲ, ಬೆಳೆ ಇಲ್ಲ, ಬರಗಾಲ ಭಾಳ ಇತ್ತು. ಮೊದಲೇ ತಿನ್ನೋಕ್ಕೇನಿಲ್ಲ ನಮ್ಮ ಹತ್ರ, ಮತ್ತು ಅದ್ರ ಮೇಲೆ ಬಂದು ನೀವು ಮತ್ತೆ ಕೇಳ್ತೀರ ನಮ್ಮನ್ನು ಕಂದಾಯವನ್ನು. ಜನ ಏನು ಮಾಡ್ಬೇಕು ಅವಾಗ? ಜನ ಏನು ಮಾಡ್ತಾರೆ? ದಂಗೆ ಎದ್ಬಿಡ್ತಾರೆ, ಸರ್ಕಾರದ ವಿರುದ್ಧವೇ ಹೋಗ್ಬಿಡ್ತಾರೆ. ಸೊ ಅದರಲ್ಲಿ ಇದೊಂದು ಭಾಳ ಫೇಮಸ್ ದಂಗೆ, ಸನ್ಯಾಸಿ ರಿವೋಲ್ಟ್ ಅಂತ. ಇದನ್ನು ಆಧರಿಸಿ ಆನಂದ್ ಮಠ್ ಎಂಬ ಕೃತಿಯನ್ನು ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದದ್ದು, ಆಯ್ತಾ?
ನಾನು ಭಾಳ ಸರಳವಾಗಿ ಭಾಳ ಸಣ್ಣ ಒಂದು ಕಥೆಯಾಗಿ ಮಾಡಿ ಹೇಳಿದ್ದೀನಿ. ನೀವು ದೊಡ್ಡರಾಗ್ತಾ ಓದ್ತಿರಲ್ಲ UPSC KPSC ಎಕ್ಸಾಮಿಗೆ ಓದ್ಬೇಕಾದ್ರೆ ಇದನ್ನು ಇನ್ನೂ ಆಳವಾಗಿ ಓದ್ತೀರಿ. ಮುಂದೆ ಹೋಗ್ಬೋದಾ? ಓಕೆ. ವೆನ್ ಡಿಡ್ ಶ್ರೀ ಅರವಿಂದೋ ಘೋಷ್ ಪಬ್ಲಿಷ್ಡ್ ಹಿಸ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಫ್ ವಂದೇ ಮಾತರಂ? ಶ್ರೀ ಅರವಿಂದ್ ಘೋಷ್ ಅವರು ವಂದೇ ಮಾತರಂ ಗೀತೆಯ ಇಂಗ್ಲೀಷ್ ಅನುವಾದವನ್ನು ಯಾವಾಗ ಪ್ರಕಟಿಸಿದರು? ನಿಮಗೆ ಸ್ವಲ್ಪ ಕಷ್ಟ ಆಗುತ್ತಿದೆ. ಎಲ್ಲಿ? ಅವು 2 ಪಾಯಿಂಟ್ ಅಲ್ಲಮ್ಮ. ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್. ಆಪ್ಷನ್ A, B, C, D ಆ ಥರ. 20 ನವೆಂಬರ್ 1909. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ತಿಳ್ಕೊಂಬಿಡ್ಬೇಕು. ಫ್ಯಾಕ್ಟ್ಸ್ ಇವೆಲ್ಲ. 20th ನವೆಂಬರ್ 1909. ಇದೇನು ರೀ ಮಿಸ್ಟರ್ ಗುಲಾಬಿ ಹೂವು, ವಾಟ್ ಈಸ್ ದಿಸ್? ಹಾಂ, ಅಯ್ಯೋ ಅಯ್ಯೋ 9ನ 6 ಮಾಡ್ತೀರಿ, ಕಮಲ್ದ ಹೂವನ್ನ ಗುಲಾಬಿ ಮಾಡ್ತೀರಿ. ಹಾಂ, ಏನು ರೀ ಮ್ಯಾಜಿಕ್ ನಿಮ್ಮದು? ಇನ್ ಹೂಸ್ 1905 1905 ಪೊಲಿಟಿಕಲ್ ಫಿಲ್ಮ್ ವಾಸ್ ವಂದೇ ಮಾತರಂ ರಿಸೈಟೆಡ್, ಮಾರ್ಕಿಂಗ್ ಇಟ್ ಆಸ್ ಇಂಡಿಯಾಸ್ ಫಸ್ಟ್ ಪೊಲಿಟಿಕಲ್ ಫಿಲಮ್. ಇದು ನಿಮಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ವಂದೇ ಮಾತರಂ ಗೀತೆಯನ್ನು 1905ರಲ್ಲಿ ಯಾವ ಚಲನಚಿತ್ರ ನಿರ್ಮಾಪಕರ ರಾಜಕೀಯ ಚಲನಚಿತ್ರದಲ್ಲಿ ಪ್ರದರ್ಶಿಸಲಾಯಿತು? ಕ್ಯಾಪ್ಟನ್ ರಾಮ್ ಸಿಂಗ್ ಠಾಕೂರ? ಹೆಂಗೆ ಹೇಳ್ತೀರಿ ನೀವು ಅದನ್ನು? ಹೀರಾಲಾಲ್ ಸೇನ್. ಹೀರಾಲಾಲ್ ಸೇನ್ ಆಪ್ಷನ್ B. ಆಯಿತಾ? ಹೀರಾಲಾಲ್ ಸೇನ್. ಸ್ವಲ್ಪ ಇದನ್ನು ಕೇಳಿ, ಕರೆಕ್ಟಾಗಿ ಕೇಳಿ. 1905ನೇ ಇಸವಿಯಲ್ಲಿ ಮಕ್ಕಳೇ ಹೀರಾಲಾಲ್ ಸೇನ್ ಅವರ ರಾಜಕೀಯ ಚಲನಚಿತ್ರದಲ್ಲಿ ವಂದೇ ಮಾತರಂ ಗೀತೆಯನ್ನು ಪ್ರದರ್ಶಿಸಲಾಯಿತು. ಇದು ಭಾರತದ ಮೊದಲ ರಾಜಕೀಯ ಚಲನಚಿತ್ರವಾಗಿದೆ. ಹೀರಾಲಾಲ್ ಸೇನ್ ಅವರು ಮಾಡಿದಂತಹ ಇದರ ಹೆಸರೇನು ಸರ್? ಈ ಚಲನಚಿತ್ರ, ಈ ಫಿಲಮ್ ಹೆಸರೇನು ಸರ್ ಅಂತ ಕೇಳ್ತೀರಾ ಮಕ್ಕಳೇ. ಅವತ್ತೇನು ಫಿಲಮಿಗೆ ಹೆಸರಿಟ್ಟಿದ್ದಿಲ್ಲ. 1905ರಲ್ಲಿ ಇದೊಂದು ಡಾಕ್ಯುಮೆಂಟ್ರಿ ಮಾಡಿದರು ಚಿಕ್ಕದಾಗಿ. ಈ ಪುನೀತ್ ರಾಜ್ಕುಮಾರ್ದೊಂದು ಗಂಧದ ಗುಡಿ ಅಂತದ್ದು ಇತ್ತಲ್ಲ, ಅದೇನು ಮೂವಿನ ಅದು? ಅಲ್ಲ, ಡಾಕ್ಯುಮೆಂಟ್ರಿ ಅದು. ಏನದು? ಡಾಕ್ಯುಮೆಂಟರಿ. ಏನದು? ಡಾಕ್ಯುಮೆಂಟ್ರಿ. ಅದರಲ್ಲಿ ಬರೀ ಕಾಡು ಬಗ್ಗೆ ಎಲ್ಲ ತೋರಿಸೋದು. ಅದರಲ್ಲಿ ಹೀರೋಯಿನ್ನು ಫೈಟಿಂಗು, ಅಳೋದು, ಸಾಯೋದು, ಅದೇಲ್ಲ ಬಾಂಬ್ ಬ್ಲಾಸ್ಟ್ ಆಗೋದು, ಅದೇನೂ ಇಲ್ಲ ಅದರಲ್ಲಿ. ಅದು ಡಾಕ್ಯುಮೆಂಟ್ರಿ, ಒಂದು ವಿಷಯದ ಬಗ್ಗೆ ಆಳವಾಗಿ ತೋರಿಸ್ಕೊಡ್ತಾರೆ. 1905ನೇ ಇಸ್ವಿಯಲ್ಲಿ ಮಕ್ಕಳು, ಯಾವಾಗ ನೋಡ್ರಿ, ಎಷ್ಟು ವರ್ಷದ ಹಿಂದೆ, 2026 ಇವಾಗ. 1905ನೇ ಇಸ್ವಿಯಲ್ಲಿ ಆ ಡಾಕ್ಯುಮೆಂಟ್ರಿ ಅಬೌಟ್ ದಿ ಆ್ಯಂಟಿ ಪಾರ್ಟಿಷನ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಸ್ವದೇಶಿ ಮೂಮೆಂಟ್ ವಾಸ್ ಪ್ಲೇಡ್ ಅಟ್ ದಿ ಟೌನ್ ಹಾಲ್ ಇನ್ ಕಲ್ಕತ್ತಾದಲ್ಲಿ ಒಂದು ವಿಡಿಯೋನ ಪ್ರದರ್ಶನ ಮಾಡ್ತಾರೆ. ಇದು ಮೊದಲ ಪೊಲಿಟಿಕಲ್ ಫಿಲಮ್ ಆಫ್ ಇಂಡಿಯಾ ಅಂತ ಕರೀತಾರೆ ಇದನ್ನು. ಆಯಿತಾ? ರಾಜಕೀಯ ಚಲನಚಿತ್ರವಾಗಿತ್ತು. ಇದರೊಳಗಡೆ ವಂದೇ ಮಾತರಂನ ಅದನ್ನು ಪ್ಲೇ ಮಾಡಿದರು ಈ ಚಲನಚಿತ್ರದೊಳಗೆ. ಚಲನಚಿತ್ರದೊಳಗಡೆ ಯಾವಾಗ? 1905ರಲ್ಲಿ. ಗೊತ್ತಿಲ್ಲದಂಗೆ. Who officially stated on 24th January 1950 that Vande Mataram shall hold equal status with Janagana Mana? ಜನವರಿ 24, 1950ರಂದು ವಂದೇ ಮಾತರಂ ಗೀತೆಗೆ ಜನಗಣ ಮನ ಗೀತೆಯೊಂದಿಗೆ ಸಮಾನ ಸ್ಥಾನಮಾನ ನೀಡಲಾಗುವುದು ಎಂದು ಅಧಿಕೃತವಾಗಿ ಘೋಷಿಸಿದವರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೌದಲ್ರಿ? ವೆರಿ ಗುಡ್. ಬ್ಲ್ಯಾಕ್ ಆ್ಯಂಡ್ ವೈಟ್. ಕೆಲವ್ರ ಮನೆಯಲ್ಲಿ ಟಿ ವಿ ಇರ್ತಿದ್ದಿಲ್ಲ, ಪರದೆಗಳಿರ್ತಿದ್ವು, ಅದರ ಮೇಲೆ ಪ್ರೊಜೆಕ್ಟರ್ ಹಾಕಿ ಮಾಡ್ತಿದ್ರು ಅವಾಗ. ಆ ಥರ. ಬಟ್ ಇವಾಗೆಲ್ಲ ಡಿಜಿಟಲ್ ಬಂದಿದ್ದಾವೆ. ಅವಾಗೆಲ್ಲ ಕೈಯಲ್ಲಿ ತಿರುಗಿಸ್ಬೇಕಿತ್ತು ರೀಲ್ನ. ಇಲ್ಲ, ಆಮೇಲೆ ಮೋಟ್ರ್ ಬಂದವು. ಮೋಟ್ರಿಗೆ ರೀಲ್ನ ತಿರುಗಿಸ್ತಾ ಇರುತ್ತೆ. ನಾನು ನಿಮಗೆ ಹೇಳಿದ್ದೆ, ನೀವು ನೋಡುವ ವೀಡಿಯೋ ಪ್ರತಿ 1 ಸೆಕೆಂಡಿಗೆ 24 ಫೋಟೋ ಹೋಗ್ತದೆ ಅಂತ. 24 ಫೋಟೋ ಜೋರಾಗಿ ಹೋಯ್ತು ಅಂದರೆ ಅದು ನಿಮಗೆ ವೀಡಿಯೋ ಥರ ಕಾಣುತ್ತೆ. ನಿಧಾನಕ್ಕೆ ಹೋದರೆ ಫೋಟೋ ಕಾಣುತ್ತೆ. ಜೋರಾಗಿ ಹೋಯ್ತು ಅಂದರೆ ವೀಡಿಯೋ ಆಗುತ್ತದು. ಆಯಿತಾ? ನಮ್ಮ ಕಣ್ಣಿಗೆ ಆ ಥರ ಕಾಣುತ್ತದು. ಸೊ ಆ ರೀಲ್ ಇರ್ತಿತ್ತು, ಫೋಟೋ ರೀಲ್ ಇರ್ತಿತ್ತು. ಆ ರೀಲ್ನ ಜೋರಾಗಿ ತಿರುಗಿಸ್ತಿದ್ರು, ಹಿಂದ್ಗಡೆಯಿಂದ ಬೆಳಕು ಬಿಡ್ತಿದ್ರು ಆ ರೀಲ್ ಮೇಲೆ. ಆವಾಗ ಚಿತ್ರ ಅಲ್ಲಿ ಮೂಡಿ ಬರ್ತಿತ್ತು. ಆ ಥರ ಇತ್ತದು. ಓಕೆ, ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ದು ನಿಮ್ಮ ಉತ್ತರ ಕರೆಕ್ಟ್ ಇದೆ ಮಕ್ಕಳು. ಯುವರ್ ಆನ್ಸರ್ ಇಸ್ ಕರೆಕ್ಟ್. ವಾಟ್ ಈಸ್ ದಿ ಅಫಿಷಿಯಲ್ ISO ಕೋಡ್ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ ದ ಇಂಡಿಯನ್ ರುಪಿ? ಭಾರತೀಯ ರುಪಿಯ ಕರೆನ್ಸಿ ಕೋಡ್ ಏನಿದೆ? ISO. IND ಅಂತಾರ, IRS ಅಂತಾರ, INR ಅಂತಾರ, IDR ಅಂತಾರ? INR ಮಕ್ಕಳೇ. ಇಂಡಿಯನ್. IN ಅಂದರೆ ಇಂಡಿಯನ್, ರುಪಿ, R ಅಂದರೆ ರುಪಿ. ಬೇರೆ ಇರ್ತದೆ. INR ಅಂತಾರೆ ನಮ್ಮ ದೇಶಕ್ಕೆ. ಆಯಿತಾ? ನೀವು ಯಾವುದಾದ್ರೂ ಒಂದು ರೇಟ್ ಬರೆದಿರ್ತಾರಲ್ಲ, ಅಲ್ಲಿ ರುಪಿ ಅಂತ ಬರೆಯೋ ಬದಲು INR ಅಂತಲೂ ಬರೆದಿರ್ತಾರೆ. ಓಕೆ, ಎಸ್.
ಪ್ರಸ್ತುತ ಭಾರತೀಯ ರುಪಿ ಚಿಹ್ನೆಯನ್ನು ಯಾವ ವರ್ಷದಲ್ಲಿ ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು? ಯಾವ ವರ್ಷ ಮಕ್ಕಳೇ? ಇನ್ ವಿಚ್ ಇಯರ್ ವಾಸ್ ದಿ ಅಫಿಷಿಯಲ್ ಇಂಡಿಯನ್ ರುಪಿ ಸಿಂಬಲ್ ರುಪಿ ವಾಸ್ ಅಡಾಪ್ಟೆಡ್? 2010 ಮಕ್ಕಳೇ. 2009 ಅಂದ್ರ ನೀವು 10 ಅಂದಿತ್ತಾನೆ ನೀವು. 2010. ಯಾರು ಅದನ್ನು ಡಿಸೈನ್ ಮಾಡಿದ್ದು? ಡಿ ಉದಯ್ ಕುಮಾರ್ ಅವರು ವಿನ್ಯಾಸಗೊಳಿಸಿದ್ರು ಇದನ್ನು. ಗುಡ್, ಸೂಪರ್. ರುಪಿ ಚಿಹ್ನೆಯ ಲ್ಯಾಟಿನ್ ಅಕ್ಷರ ಆರ್ ಮತ್ತು ಯಾವ ದೇವನಾಗರಿಯ ವ್ಯಂಜನದ ಮಿಶ್ರಣವಾಗಿದೆ? ದ ರುಪಿ ಸಿಂಬಲ್ ಡಿಸೈನ್ ಇಸ್ ಅ ಬ್ಲೆಂಡ್ ಆಫ್ ದ ಲ್ಯಾಟಿನ್ ಲೆಟರ್ ಆರ್ ಆ್ಯಂಡ್ ವಿಚ್ ದೇವನಾಗರಿ ಕಾನ್ಸನೆಂಟ್? ಹೆಂಗೆ ಬರುತ್ತದೋ ಹಿಂಗೆ ಬರುತ್ತಲ್ರಿ, ಹೌದಿಲ್ರಿ? ಸೊ ಇದಕ್ಕೆ ನಮ್ಮ ರುಪಿ ಇದು ರೋಮನ್ ಲ್ಯಾಟಿನ್ ಅಕ್ಷರ ಹಿಂಗೆ ಬರುತ್ತೆ, ಹೌದಿಲ್ರಿ? ಸೊ ಇದಕ್ಕೆ ಇನ್ನೊಂದು ಹಿಂಗೆ ಸೇರಿಸ್ಬಿಟ್ರೆ ಆರ್ಥಿಕ ಸಮಾನತೆ ಎಲ್ಲರಿಗೂ ಸಿಗಲಿ ಅಂತ ಈ ಥರ ಮಾಡಿಬಿಟ್ರು ಅವರು ರುಪಿ ಅಂತ. ಓಕೆ, ವೆರಿ ವೆಲ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಸೋಷಿಯೋ ಎಕನಾಮಿಕ್ ಗೋಲ್ ಡಸ್ ದ ಈಕ್ವಾಲಿಟಿ ಸೈನ್ ವಿತ್ ದಿ ರುಪಿ ಸಿಂಬಲ್ ಡಿಸೈನ್ ರೆಪ್ರೆಸೆಂಟ್? ಈಗ ತಾನೇ ಹೇಳಿದೆ ನಾನು, ಈಗ ತಾನೇ ಉತ್ತರ ಕೊಟ್ಟೆ ಅದಕ್ಕೆ ನಾನು. ರುಪಿ ಚಿಹ್ನೆಯ ವಿನ್ಯಾಸದಲ್ಲಿ ಅಡಕವಾಗಿರುವ ಸಮಾನತೆಯ ಚಿಹ್ನೆ ಎಲ್ಲಿದೆ? ಹಿಂಗಿರುತ್ತಲ್ರಿ ಇದು. ಇದು ಹೆಂಗೆ, ಎಂಥ ಚಿಹ್ನೆ ಇದು? ಸಮ ಚಿಹ್ನೆ. 2 1 2 ಸಮ ಚಿಹ್ನೆ ತಾನೇ ಇದು. ಈ ಸಮ ಚಿಹ್ನೆ ಅಡಕವಾಗಿದೆಯಲ್ಲ, ಸೊ ಸಮಾನತೆ ಚಿಹ್ನೆಯು ಈಕ್ವಾಲಿಟಿ ಸೈನ್ ಭಾರತದ ಯಾವ ಸಾಮಾಜಿಕ ಆರ್ಥಿಕ ಉದ್ದೇಶವನ್ನು ಸೂಚಿಸುತ್ತದೆ? ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸಲು, ಟು ಇನ್ಕ್ರೀಸ್ ಫಾರಿನ್ ಟ್ರೇಡ್. ಬಜೆಟ್ ಸಮತೋಲನವನ್ನು ಪತ್ತೆ ಹಚ್ಚಲು, ಟು ಟ್ರ್ಯಾಕ್ ದ ಬಜೆಟ್ ಬ್ಯಾಲೆನ್ಸ್. ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲು, ಟು ರಿಡ್ಯೂಸ್ ಎಕನಾಮಿಕ್ ಡಿಸ್ಪ್ಯಾರಿಟಿ. ಅಥವಾ ಬ್ಯಾಂಕ್ ಬಡ್ಡಿ ದರಗಳನ್ನು ಸ್ಥಿರಗೊಳಿಸಲು, ಟು ಸ್ಟೆಬಿಲೈಸ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್. ಯಾರು ಹೇಳಿದ್ದು? ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲು. ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು ಅಂದರೆ ಅರ್ಥ ಗೊತ್ತಾ ಮಕ್ಕಳೇ? ಕೆಲವರು ಮಾತ್ರ ಭಾಳ ಶ್ರೀಮಂತರಾಗಿರೋದು, ಕೆಲವರಿಗೆ ಒಂದೊತ್ತಿಗೆ ಊಟಕ್ಕೂ ಗತಿ ಇಲ್ದಂಗೆ ಇರೋದು, ಈ ಥರ ಇರುತ್ತಲ್ಲ, ಇದಕ್ಕೇನಂತಾರೆ ಆರ್ಥಿಕ ಅಸಮಾನತೆ. ಇಬ್ಬರು ಸಮ ಇಲ್ಲ ಅವರು. ಒಬ್ಬರು ದುಡಿಯೋದೇ ಬೇಡ, ದುಡಿದೇ ಇದ್ದರೂ ಊಟ ಸಿಗುತ್ತೆ ಅವರಿಗೆ, ಆರಾಮಾಗಿರ್ತಾರೆ. ಇನ್ನು ಕೆಲವರು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಸಹ ಊಟ ಸಿಗೋದಿಲ್ಲ. ಹಾಂ ಹೇಳು. ಹಾಗಲ್ಲ ಅದಲ್ಲ, ಕೀ ಸ್ಟೋನ್ ಸ್ಪೀಸೀಸ್ ಬಗ್ಗೆ ನೋಡಬೇಡ ಈಗ, ಆ ಥರ ಅಲ್ಲ. ಇದು ಆರ್ಥಿಕ ಅಸಮಾನತೆ. ಒಬ್ಬನ ಹತ್ರ ಈಗ ಹೇಳ್ತೀನಿ ನೋಡ್ರಿ, ಆರ್ಥಿಕ ಅಸಮಾನತೆ ಅಂದರೆ ಓಕೆ, ನಿಮ್ಮಲ್ಲಿ ಎಲ್ಲರ ಹತ್ರನೂ 1 ಎಕರೆ ಜಮೀನಿದೆ, ಅರ್ಥ ಆಯ್ತಾ? ನನ್ನ ಒಬ್ಬನ ಹತ್ರ 1000 ಎಕರೆ ಜಮೀನಿದೆ. ಇದು ಆರ್ಥಿಕ ಅಸಮಾನತೆ ಅಂದರೆ, ಅರ್ಥ ಆಯ್ತಾ? ನಿಮ್ಮೆಲ್ಲರ ಹತ್ರನೂ 1 ಲಕ್ಷ ರೂಪಾಯಿ ಇದೆ. ನಿಮ್ಮ ಆಸ್ತಿ ಎಲ್ಲ ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ, ಆಯಿತಾ? ನನ್ನ ಹತ್ರ 1 ಲಕ್ಷ ಕೋಟಿ ರೂಪಾಯಿ ಇದೆ. ಇದು ಅರ್ಥ ಆಗ್ತಿದೆ ನಿಮಗೆ? ಇದು ಆರ್ಥಿಕ ಅಸಮಾನತೆ. ಅಯ್ಯೋ ಇದ್ದಾರೆ ಕೆಲವ್ರ ಹತ್ರ, ನಮ್ಮ ದೇಶದಲ್ಲಿ ಕೆಲವ್ರ ಹತ್ರ ಲಕ್ಷ ಕೋಟಿಗಳಿದ್ದಾವೆ. ಅಂಬಾನಿ, ಅದಾನಿ ಇವ್ರ ಹತ್ರ ಲಕ್ಷ ಕೋಟಿಗಳಿದೆ ದುಡ್ಡು. ನೋಡಿ, ನಿಮ್ಮ ಜೀವನದಲ್ಲಿ ನಾವು 1 ಕೋಟಿ ರೂಪಾಯಿ ನೋಡೋದೇ ವಾವ್ ಅಂತೀವಿ. ಅವ್ರ ಹತ್ರ ಲಕ್ಷಗಟ್ಟಲೆ ಕೋಟಿಗಳಿದ್ದಾವೆ, ಆಯಿತಾ? ಅಷ್ಟು ದುಡ್ಡನ್ನ ನೀವು ಇಡಬೇಕಂತ ದೊಡ್ಡ ಬಿಲ್ಡಿಂಗೇ ಬೇಕು. ಅದು ಆಮೇಲೆ ಹೇಳ್ತೀನಮ್ಮ ಅದನ್ನು. ಓಕೆ, ಎನಿವೇಸ್, ಆರ್ಥಿಕ ಅಸಮಾನತೆಯನ್ನು ಸರಿದೂಗಿಸಲು ಆ ಚಿಹ್ನೆಯನ್ನು ಬಳಸಲಾಗಿತ್ತು ಮತ್ತು ಸೂಚಿಸ್ತದೆ ಅದು. ಫ್ರಮ್ ಹೌ ಮೆನಿ ಫೈನಲ್ ಶಾರ್ಟ್ ಲಿಸ್ಟೆಡ್ ಡಿಸೈನ್ಸ್ ವಾಸ್ ದಿ ಪ್ರೆಸೆಂಟ್ ಇಂಡಿಯನ್ ರುಪಿ ಸಿಂಬಲ್ ಚೂಸನ್? ಪ್ರಸ್ತುತ ರೂಪಾಯಿ ಚಿಹ್ನೆಯನ್ನು ಒಟ್ಟು ಎಷ್ಟು ಶಾರ್ಟ್ ಲಿಸ್ಟ್ ಮಾಡಿದ ವಿನ್ಯಾಸಗಳಿಂದ ಆಯ್ಕೆ ಮಾಡಲಾಗಿತ್ತು? 5 ಒಟ್ಟು 5 ಡಿಸೈನ್ ಶಾರ್ಟ್ ಲಿಸ್ಟ್ ಮಾಡಿದರು, ಅದರಲ್ಲಿ ಇದನ್ನು ಆರಿಸ್ಕೊಂಡ್ರು. ಬಂದಿತ್ತು. ಇನ್ ವಿಚ್ ಮಂತ್ ಆ್ಯಂಡ್ ಇಯರ್ ವಾಸ್ ದಿ ರಾಯಲ್ ಬೆಂಗಾಲ್ ಟೈಗರ್ ಅಡಾಪ್ಟೆಡ್ ಆಸ್ ದಿ ನ್ಯಾಷನಲ್ ಅನಿಮಲ್ ಫಾಲೋಯಿಂಗ್ ದ ಲಾಂಚ್ ಆಫ್ ಪ್ರಾಜೆಕ್ಟ್ ಟೈಗರ್? ಇದೊಂದು ನೆನಪೈತಲ್ಲಪ್ಪ ನಿನಗೆ, ಕರೆಕ್ಟ್ ನೀನು ಹೇಳಿದ್ದು. ಪ್ರಾಜೆಕ್ಟ್ ಟೈಗರ್ ಯೋಜನೆಗೆ ಚಾಲನೆ ನೀಡಿದ ಹಿನ್ನೆಲೆಯಲ್ಲಿ ರಾಯಲ್ ಬೆಂಗಾಲ್ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಯಾವಾಗ ಘೋಷಣೆ ಮಾಡಿದ್ದು? 1973, ಕರೆಕ್ಟ್. ಬಟ್ ಏಪ್ರಿಲ್ ತಿಂಗಳು. ಯಾವ ತಿಂಗಳು? ಏಪ್ರಿಲ್ ತಿಂಗಳು. ಬೈ ದ ವೇ, ಟೈಗರ್ದು ಸೈಂಟಿಫಿಕ್ ನೇಮ್ ಏನು? ಪ್ಯಾಂಥರಾ ಟೈಗ್ರಿಸ್. ಅಮೃತ, ಪ್ಯಾಂಥರಾ ಟೈಗ್ರಿಸ್. ಇದು ಪ್ಯಾಂಥರಾ ಟೈಗ್ರಿಸ್ ಅಲ್ಲ ಇದು. ಬೈ ದ ವೇ ಹುಲಿ
ಸಿಂಹ, ಇವೆಲ್ಲವೂ ಬೆಕ್ಕುಗಳು. ಇವೆಲ್ಲವೂ ಬೆಕ್ಕಿನ ಜಾತಿಗೆ ಸೇರ್ತವೆ. ಇವೆಲ್ಲವೂ ಬೆಕ್ಕಿನ ಜಾತಿಗೆ ಸೇರ್ತವೆ ಮಕ್ಕಳು. ಇವಾಗೆಲ್ಲ ಬಿಗ್ ಕ್ಯಾಟ್ಸ್ ಅಂತಲೇ ಕರೀತಾರೆ, ಬಿಗ್ ಕ್ಯಾಟ್ಸ್. ಚಿರತೆನೂ ಸಹ ಬೆಕ್ಕೆ. ಓಕೆ, ಲಿಸನ್. ಭಾರತದ ಒಟ್ಟು ಎಷ್ಟು ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಜಗತ್ತಿನ 80% ಹುಲಿಗಳು ವಾಸಿಸುತ್ತವೆ? ಅಕ್ರಾಸ್ ಹೌ ಮೆನಿ ಟೈಗರ್ ರಿಸರ್ವ್ಸ್ ಡಸ್ ಇಂಡಿಯಾ ಹೌಸ್ 80% ಆಫ್ ದಿ ವರ್ಲ್ಡ್ಸ್ ಟೈಗರ್ಸ್ ಪಾಪ್ಯುಲೇಷನ್? 52. ಇದೊಂದ್ಸರಿ ಚರ್ಚೆ ಮಾಡಿದ್ವಿ ನಾವು ಕ್ಲಾಸಲ್ಲಿ. 52 ಹುಲಿ ಸಂರಕ್ಷಣಾ ವಲಯಗಳಿದ್ದಾವೆ. ಇದರಲ್ಲಿ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? ಮುಖ್ಯವಾಗಿ 5 ಇದ್ದಾವೆ. ಬಂಡೀಪುರ್, ಭದ್ರಾ, ಕಾಳಿ, ನಾಗರಹೊಳೆ, ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್. ಆಯಿತಾ? ನಮ್ಮಲ್ಲಿ ಇಡೀ ಭಾರತದಲ್ಲಿ ಹೈಯೆಸ್ಟ್ ಇರೋದಲ್ಲಿ ಮಧ್ಯಪ್ರದೇಶ. ಸೆಕೆಂಡ್ ಯಾರು? ನಾವು ಕರ್ನಾಟಕದವರು. ರೈಟ್. ನೆಕ್ಸ್ಟ್ ಕ್ವೆಶನ್. ಹೌದು. ಲದಾಖ್ ಕಡೆ ಯಾಕಿಲ್ಲ ಅಂತ ನೀನೇ ಹೇಳ್ಬೇಕಪ್ಪ. ಯಾಕಿಲ್ಲಪ್ಪ? ಇಲ್ಲಿ ನೋಡಪ್ಪ, ಇಲ್ಲಿದೆ, ಇನ್ನು ಈ ಕಡೆ ಇದೆ, ಈ ಭಾಗದಲ್ಲೆಲ್ಲ ಇದೆ, ಇಷ್ಟು ಜಾಗದಲ್ಲಿದೆ, ಇಲ್ಲೊಂದು ಸ್ವಲ್ಪ ಇದೆ. ಬಟ್ ಇಲ್ಲಿ ಯಾಕೆ ಇರೋಕ್ಕೆ ಸಾಧ್ಯ ಇಲ್ಲ? ಹಿಮ ಇದು ಒಂದು ಜಾಗ ಇದೆ, ಇಲ್ಲಿ ಕೆಲವೊಂದು ಬಿಳಿ ಹುಲಿಗಳು ಇದ್ದಾವೆ. ಆಯಿತಾ? ಎನಿವೇಸ್, ಅದು ಗುಜರಾತ್ ಒಳಗಡೆ ಸ್ವಲ್ಪ ಬಿಸಿಲು ಜಾಸ್ತಿ. ಅಲ್ಲಿ ಹುಲಿಗಳಿದ್ದಾವೆ. ಹುಲಿಗಳು ಅಲ್ಲ, ಕ್ಷಮಿಸಿ, ಹುಲಿ ಅಲ್ಲ, ಸಿಂಹ. ಅರೆ, ಇಲ್ಲಿ ಗಿರ್ ಅಭಯಾರಣ್ಯ ಅಂತ ಬರುತ್ತಲ್ಲಪ್ಪ, ಗಿರಲ್ಲಿ ಸಿಂಹಗಳಿದ್ದಾವೆ, ಲಯನ್ಸ್ ಇದ್ದಾವೆ. ಚಿರತೆದ ಆಮೇಲೆ ಬೇರೆ ಕಡೆ ನೋಡ್ಬೇಕು ನಾವು. ಓಕೆ, ವಿಚ್ ಇಂಡಿಯನ್ ಸ್ಟೇಟ್ ಕರೆನ್ಸಿ ಹೋಲ್ಡ್ಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಟೈಗರ್ಸ್? ಭಾರತದ ಯಾವ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ? ಮಧ್ಯಪ್ರದೇಶ. ಓಕೆ, ಇಲ್ಲಿ ಕರೆಕ್ಟಾಗಿ ಬಂದಿದೆ ಅಲ್ಲ? ಓಕೆ. ಪೂರ್ಣ ಬೆಳೆದ ಪ್ರೌಢ ಗಂಡು ರಾಯಲ್ ಹುಲಿಯು ಗರಿಷ್ಠ ಎಷ್ಟು ಸೆಂಟಿಮೀಟರ್ ಉದ್ದ ಹೊಂದಿರಬಹುದು? An adult male Royal Bengal tiger can span up to what maximum length in centimeters? 300 centimeters. 300 centimeters ಅಂದರೆ ಸುಮಾರು 9 ಅಡಿ. 9 ಅಡಿ ಉದ್ದ ಇರುತ್ತೆ. ಬಾಲದ ತುದಿಯಿಂದ ಹಿಡಿದು ಮೂಗಿನ ತನಕ ಉದ್ದ 9 ಅಡಿ. ಎಸ್, 300 ಸೆಂಟಿಮೀಟರ್ ಅಂದರೆ 3 ಮೀಟ್ರು. 1 ಮೀಟ್ರಿಗೆ ಒಂದು 3 ಅಡಿ ಇರುತ್ತೆ, 9 ಅಡಿ ಬರುತ್ತೆ. ಇದು ಟೋಟಲ್ ಒಂದು ಕರೆಕ್ಟಾಗಿ 18 ಅಡಿ ಇದೆ. ಇದರಲ್ಲಿ ಅರ್ಧ ಭಾಗ ಇಲ್ಲಿಂದ ಹಿಡಿದು ಆ ಗೋಡೆ ತನಕ ಅಷ್ಟುದ್ದ ಇರ್ತದೆ. ನೀವು ಮಲಗಿದ್ರೂ ಆಗಲ್ಲ. ಆನ್ ವಿಚ್ ಎಕ್ಸಾಕ್ಟ್ ಚಲೋ ಕೇಳಿ ಅಲ್ರಿ, ನೀವು ಗೊಟ್ಟಕ್ಕಂದ ತಕ್ಷಣ ನಿಮ್ಗೆ 6 ಅಡಿ 3 ಅಡಿ ಮಾಡ್ತಾರೆ. 6 ಅಡಿ 3 ಅಡಿ ಜಾಗ ಅದೆಲ್ಲ ಇರಲಿ, ಬಟ್ ಮಿನಿಮಮ್ 6 ಅಡಿ 3 ಅಡಿ ನಿಮಗೆ ಬೇಕಾಗೋದು. ಹೌದಲ್ರಿ? ಚಿರನಿದ್ರೆಗೆ ಹೋಗ್ತಿರಲ್ಲ, ನೀನಲ್ಲಪ್ಪ, ಚಿರನಿದ್ರೆಗೆ ಹೋದವರು. ಸೊ 6 ಅಡಿ 3 ಅಡಿ ಅದಿರೋದು ಎಷ್ಟು ಅಡಿ? 9 ಅಡಿ. 6 ಅಡಿಗಿಂತ ಜಾಸ್ತಿನೇ ಆಗುತ್ತದು. ಇಲ್ಲ, ಯಾರು ಗೊತ್ತಿಲ್ಲ ನನಗೆ. ಎಲ್ಲ ಒಬ್ಬರು ಇಬ್ಬರು ಇರ್ಬೋದು, ನನಗೆ ಗೊತ್ತಿಲ್ಲ. ಪ್ಲೀಸ್ ಡಿಸ್ಕಷನ್ ಬೇರೆ ಕಡೆ ಹೋಗೋದು ಬೇಡ. ನೋ, ಭಾರತೀಯ ನವಿಲನ್ನು ವೇಟ್ ನವಿಲಿನ ವೈಜ್ಞಾನಿಕ ಹೆಸರು. ಭಾರತೀಯ ನವಿಲನ್ನು ಅದರ ಧಾರ್ಮಿಕ ಮತ್ತು ಪೌರಾಣಿಕ ಹಿನ್ನೆಲೆಯಿಂದಾಗಿ ಯಾವ ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಲಾಯಿತು? ಆನ್ ವಿಚ್ ಎಕ್ಸಾಕ್ಟ್ ಡೇಟ್ ವಾಸ್ ದಿ ಇಂಡಿಯನ್ ಪಿಕಾಕ್ ಡಿಕ್ಲೇರ್ಡ್ ಆಸ್ ದಿ ನ್ಯಾಷನಲ್ ಬರ್ಡ್ ಡ್ಯೂ ಟು ಇಟ್ಸ್ ಕಲ್ಚರಲ್ ಇನ್ವಾಲ್ವ್ಮೆಂಟ್? ನಾಟ್ ಗಿವನ್. ವಾಟ್ ಆರ್ ಯು ಸೇಯಿಂಗ್ ಸರ್? 1963 ಸರ್. ಅಯ್ಯಯ್ಯ, ಡೋಂಟ್ ವರಿ, ನಾನಿದ್ದೀನಿ. ಬಚಾವ್ ಮಾಡೋಣ, ನವಿಲನ್ನು ಬಚಾವ್ ಮಾಡೋಣ. ಓಕೆ, ಸೊ ಬರ್ಕ್ಲೆ ಡೇಟ್ ಮುಖ್ಯ. ಏಪ್ರಿಲಲ್ಲಿ
ಏಪ್ರಿಲ್ 1973 ಏನು ಬಂತು, ಪ್ರಾಜೆಕ್ಟ್ ಟೈಗರ್ ಬಂತು. 1973ಗಿಂತ ಮುಂಚೆನೇ ಮಾಡಿದ್ರು ಇದನ್ನು ಅವರು, ಆಯ್ತಾ? ಹೌದಲ್ಲ, 10 ಇಯರ್ಸ್ ಹಿಂದೆ. ಆದರೆ ಫೆಬ್ರವರಿಲಿ ಬರ್ತದೆ, ಏಪ್ರಿಲ್ ಬರಲ್ಲ, ಫೆಬ್ರವರಿ 1. ಓಕೆ, 2 ತಿಂಗಳು. ಆ್ಯಸ್ ದಿ ಭಗೀರಥಿ ರಿವರ್ ಫ್ರಮ್ ವಿಚ್ ಸ್ಪೆಸಿಫಿಕ್ ಗ್ಲೇಷಿಯರ್ ಡಸ್ ದ ನ್ಯಾಷನಲ್ ರಿವರ್ ಗಂಗಾ ಒರಿಜಿನೇಟ್? ಗಂಗಾ ನದಿಯು ಭಗೀರಥಿ ನದಿಯಾಗಿ ಯಾವ ಹಿಮ ನದಿಯಿಂದ ಉಗಮಿಸುತ್ತದೆ? ಗಂಗೋತ್ರಿ. ಯಮುನಾ ನದಿ ಎಲ್ಲಿಂದ ಹುಟ್ಟುತ್ತೆ? ಯಾವ 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 ರಾಜ್ಯ? ಉತ್ತರಾಖಂಡ್. ಕರೆಕ್ಟ್ ಆನ್ಸರ್. ಓಕೆ, ಹಾಂ, ತಣ್ಣಗಿರುತ್ತೆ. ಹಿಮ ಕರಿಗೆ ಬರ್ತಾ ಇರುತ್ತಲ್ಲ, ಶುದ್ಧವಾದ ನೀರು ತಣ್ಣಗಿರುತ್ತೆ ಅಲ್ಲಿ. ಇಲ್ಲ, ಅಷ್ಟು ತಣ್ಣಗಿರಲ್ಲ. ವಿಚ್ ರಿವರ್ ಈಸ್ ಲಿಸ್ಟೆಡ್ ಆಸ್ ದಿ ಮೇಜರ್ ಟ್ರಿಬ್ಯೂಟರಿ ಆಫ್ ಇಂಡಿಯಾಸ್ ಲಾಂಗೆಸ್ಟ್ ನ್ಯಾಷನಲ್ ರಿವರ್ ಗಂಗಾ? ರಾಷ್ಟ್ರೀಯ ನದಿಯಾದ ಗಂಗಾ ನದಿಯ ಪ್ರಮುಖ ಉಪನದಿ ಯಾವುದು? ಯಮುನಾ ನದಿ. ಓಕೆ, ಯಮುನಾ ನದಿ ಮಕ್ಕಳೇ, ಯಮುನಾ ನದಿ ಗಂಗಾ ನದಿ ಎಲ್ಲಿ ಕೂಡುತ್ತೆ ಗೊತ್ತಾ? ಪ್ರಯಾಗ್ರಾಜ್ ಅಂತ ಒಂದು ಜಾಗ ಇದೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ಅವೆರಡೂ ಕೂಡ್ತಾವೆ. ಆ ಬಿಸಿ ಏನು ಅಷ್ಟೇನು ಆಗಿರಲ್ಲ, ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಆಯಿತಾ? ಓಕೆ, ವೆರಿ ಗುಡ್. ಕುಂಭಮೇಳ ನಡೆಯುತ್ತೆ. ಇಂಟು ವಿಚ್ ಬಾಡಿ ಆಫ್ ವಾಟರ್ ಡಸ್ ದ ನ್ಯಾಷನಲ್ ರಿವರ್ ಗಂಗಾ ಇವೆಂಚುಲಿ ಡ್ರೈನ್? ಗಂಗಾ ನದಿಯು ತನ್ನ ಹರಿವಿನ ಕೊನೆಯಲ್ಲಿ ಯಾವ ಸಾಗರವನ್ನು ಸೇರ್ತದೆ? ಹೌದ್ರಿ. ಸೊ ಗಂಗಾ ನದಿಲಿ ಹುಟ್ಟಿ ಈ ಥರ ಬಂದು ಉತ್ತರ ಪ್ರದೇಶದಲ್ಲಿ ಬಂದು ಬಾಂಗ್ಲಾದೇಶ ಒಳಗೆ ಹೋಗಿ ಎಲ್ಲಿ ಸೇರುತ್ತದು? ಬೇ ಆಫ್ ಬೆಂಗಾಲ್ ಒಳಗೆ ಸೇರುತ್ತೆ. ಕೆಂಪು ಸಮುದ್ರ ಅಲ್ಲ, ರೆಡ್ ಸಿ ಅಲ್ಲಮ್ಮ, ಬೇ ಆಫ್ ಬೆಂಗಾಲ್ ಈ ಥರ ಸೇರುತ್ತೆ. ಅಯ್ಯೋ, ಈ ಬೇ ಆಫ್ ಬೆಂಗಾಲ್ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ನದಿ ಏನಾಗುತ್ತೆ ಅಂದರೆ ಭಾಳ ವಿಭಜನೆ ಆಗುತ್ತೆ. ಈ ಜಾಗಕ್ಕೆ ಸುಂದರ್ಬನ್ಸ್ ಅಂತ ಕರೀತಾರೆ. ಈ ಜಾಗಕ್ಕೆ ಇಲ್ಲಿ ಒಂದು ವಿಶೇಷವಾದ ಕಾಡು ಬರುತ್ತೆ, ಮ್ಯಾಂಗ್ರೋವ್ ಕಾಡು ಅಂತ ಹೇಳಿದ್ದೆ, ನೆನಪಿದೆಯಾ? ಆ ಮ್ಯಾಂಗ್ರೋವ್ ಕಾಡು ನೋಡಲಿಕ್ಕೆ ಈ ಥರ ಇರುತ್ತೆ. ಅಲ್ಲೇ ಇರಲ್ಲ, ಅದು ಅಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಇರುತ್ತೆ, ಇಲ್ಲಲ್ಲ. ಸೊ ಅಲ್ಲಿ ಏನಾಗುತ್ತೆ, ಸಿಹಿ ನೀರು ಮತ್ತು ಉಪ್ಪು ನೀರು ಎರಡೂ ಇರುತ್ತೆ ತಾನೇ. ಉಪ್ಪು ನೀರಿಗೆ ಹೊಂದಿಕೊಳ್ಳುವಂತಹ ಗಿಡಗಳಿವೆಲ್ಲ ಮ್ಯಾಂಗ್ರೋವ್ ಕಾಡಲ್ಲಿ ಈ ಥರ ಇರ್ತವೆ ಕಾಡುಗಳು. ಸಮುದ್ರದ ನೀರು ಇರುತ್ತಲ್ಲಪ್ಪ ಹತ್ತತ್ರ, ಅಲ್ಲಿ ಮಿಕ್ಸ್ ಆಗುತ್ತೆ. ಸೊ ಅಲ್ಲಿ ಈ ಥರದ ಗಿಡಗಳಿರ್ತವೆ. ಹೆಚ್ಚಾಗಿ ಉಪ್ಪು ನೀರಿಗೆ ಹೊಂದಿಕೊಳ್ಳುವಂಥ ಗಿಡಗಳಿವೆಲ್ಲ, ಆಯಿತಾ? ನೀವು ಒಬ್ಬೊಬ್ಬರೇ ಮಾತಾಡಿದ್ರೆ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಆ ಕಾಡು ಈ ಥರ ಇರುತ್ತೆ ಮಕ್ಕಳೇ. ಈ ಕಾಡಿನ ಒಳಗಡೆ ಕೆಲವೊಂದು ವಿಶೇಷವಾದ ಪ್ರಾಣಿಗಳು ಇರ್ತವೆ, ಆಯಿತಾ? ಅದು ಬೆಕ್ಕಂತ ಹೇಳಿದ್ನಲ್ವ ನಾನು, ಇದು ಆ ಬೆಕ್ಕು. ಇದು ನೀರೊಳಗಡೆ ಹೋಗ್ಬಿಟ್ಟು ಮೀನನ್ನು ಬೇಟೆಯಾಡಿ ಹೊರಗೆ ಬರ್ತದೆ. ಚಿರತೆನೂ ಅಲ್ಲ, ಆ ಕಡೆ ಹುಲಿನೂ ಅಲ್ಲ, ನೀರೊಳಗಡೆ ಹೋಗೋದು ಬೇಕಾರೆ ಬೇಟೆಯಾಡಕ್ಕಿದು. ಉಸಿರುಗಟ್ಟಿ ಹೋಗ್ತದೆ ಒಳಗಡೆ, ನೀರೊಳಗೆ ಈಚ್ಕೊಂಡು ಕಾಣುತ್ತೆ ಅದಕ್ಕೆ ಕಾಣುತ್ತೆ. Anyways, let's move on. In which year was the Indian elephant declared as the national heritage animal by the Ministry of Environment? ಕೇಂದ್ರ ಪರಿಸರ ಸಚಿವಾಲಯವು ಕೇಂದ್ರ ಪರಿಸರ ಸಚಿವಾಲಯವು ಸಂಭ್ರಮ್, ನಿನ್ನ ಪ್ರೀತಿಯ ಪ್ರಾಣಿ ಆನೆ ಅಲ್ಲ, ಕಿಂಗ್ ಕೋಬ್ರಾ ಅಲ್ಲಮ್ಮ ನಿನಗೆ ಪ್ರೀತಿಯ ಪ್ರಾಣಿ. ಕೇಂದ್ರ ಪರಿಸರ ಸಚಿವಾಲಯವು ಭಾರತೀಯ ಆನೆಯನ್ನು ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಎಂದು ಯಾವಾಗ ಘೋಷಿಸಿತು? 2010 ಅದನ್ನು ಘೋಷಿಸ್ತಾರೆ. ವೈಟ್ ಆನೆಯ ವೈಜ್ಞಾನಿಕ ಹೆಸರೇನು? ಎಲಿಫಸ್ ಮ್ಯಾಕ್ಸಿಮಸ್. ಥ್ಯಾಂಕ್ ಯು ಸೋ ಮಚ್. ಭಾರತೀಯ ಆನೆಯ ಸಾಂಸ್ಕೃತಿಕವಾಗಿ ಎಲ್ಲ ಬಾಯ್ಪಾಟ್ ಮಾಡಿದ್ದೀರಾ? ಮತ್ತು ಒಳ್ಳೆಯದು, ಬಾಯ್ಪಾಟ್ ಮಾಡುವಂಥ ವಿಷಯಗಳನ್ನು ಬಾಯ್ಪಾಟ್ ಮಾಡಬೇಕು, ಕೆಲವನ್ನ ಅರ್ಥ ಮಾಡ್ಕೊಳ್ಳುವಂತಹ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸುಭಾಷ್ ಚಂದ್ರ ಬೋಸ್ ಅವರು, ಗಾಂಧೀಜಿಯವರು, ಭಗತ್ ಸಿಂಗ್ ಅವರು, ರಾಜ್ಗುರು, ಸುಖದೇವು, ಈ ಥರ ಅಸಂಖ್ಯಾತರು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು
ಬಹಳಷ್ಟು ತ್ಯಾಗ ಮತ್ತು ಬಲಿದಾನಗಳನ್ನು ಮಾಡಿದರು. ಇದನ್ನು ಕಂಠಪಾಠ ಮಾಡ್ಕೊಬೇಕಾ ಇಲ್ಲ ಅರ್ಥ ಮಾಡ್ಕೊಬೇಕಾ? ಈ ವಿಷಯಗಳು ಅರ್ಥ ಮಾಡಿಕೊಳ್ಳುವ ವಿಷಯಗಳು, ಕೆಲವನ್ನು ಬಾಯ್ಪಟ್ಟು ಮಾಡ್ಬೇಕು ನಾವು. ಭಾರತೀಯ ಆನೆಯು ಸಾಂಸ್ಕೃತಿಕವಾಗಿ ಯಾವ ಹಿಂದೂ ದೇವರಿಗೆ ನಿಕಟ ಸಂಪರ್ಕ ಹೊಂದಿದೆ? ವಿತ್ ವಿಚ್ ಹಿಂದೂ ಡೈಟಿ ಡಸ್ ದಿ ಇಂಡಿಯನ್ ಎಲಿಫೆಂಟ್ ಶೇರ್ ಸ್ಟ್ರಾಂಗ್ ಡೀಪ್ ಕಲ್ಚರಲ್ ಲಿಂಕ್ಸ್? ಇದು ಬ್ಲ್ಯಾಕ್ ಇದೆ, ಇದು ಬ್ಲ್ಯಾಕ್ ಇದೆ, ಅದಕ್ಕೆ ಆನ್ಸರ್ ಇದೆ. ಯಾರಾದ್ರು ಹೇಳಿದ್ದು? ಇದು ಎಷ್ಟು ಲಾಜಿಕ್ ಇದೆ? ಎಷ್ಟು ಭಾಳ ಒಳ್ಳೆ ಲಾಜಿಕ್ ಮಾಡಿಯಪ್ಪ. ಆನೆನೂ ಕರ್ರಗಿರುತ್ತೆ. ಹಾಗೆ ಆನೆನೂ ಕರ್ರಗಿದೆ, ಆನ್ಸರು ಕರ್ರಗಿರುತ್ತೆ. ಇಲ್ಲಿ ಮೇಕಪ್ ಮಾಡಿದ್ದಾರೆ. ಓಕೆ. ಗಂಗಾ ನದಿಯ ಡಾಲ್ಫಿನ್ ಭಾರತದ ಹೊರತಾಗಿ ಇನ್ನು ಯಾವ 2 ನೆರೆಯ ದೇಶಗಳಲ್ಲಿ ಕಂಡುಬರ್ತದೆ? ಅಪಾರ್ಟ್ ಫ್ರಮ್ ಇಂಡಿಯಾನ ಬಿಟ್ಟು, ಇನ್ ವಿಚ್ 2 ನೇಬರಿಂಗ್ ನೇಷನ್ಸ್ ಈಸ್ ದಿ ಗ್ಯಾಂಜಸ್ ರಿವರ್ ಡಾಲ್ಫಿನ್ ನ್ಯಾಚುರಲಿ ಫೌಂಡ್? ಅಪ್ಪಿ ತಪ್ಪಿ ಪಾಕಿಸ್ತಾನಕ್ಕಂತೂ ಹೋಗಂಗಿಲ್ಲ ಅದು. ಓಕೆ. ನೇಪಾಳ ಇರ್ಬೋದು ರೀ. ಮ್ಯಾನ್ಮಾರ್ ಭಾಳ ದೂರ ಆತ್ರೇನು ರೀ? ಶ್ರೀಲಂಕಾದ್ದು ಬರಂಗಿಲ್ಲ ರೀ. ಶ್ರೀಲಂಕಾ ಭಾಳ ಕೆಳಗಾಯ್ತು ರೀ ಅದು. ನೇಪಾಳ ಮತ್ತು ಬಾಂಗ್ಲಾದೇಶ. ನೇಪಾಳ ಬಾಂಗ್ಲಾದೇಶ ಅಂತೀರಿ? ಓಕೆ, ಚೆಕ್ ಮಾಡೋಣ. ಸ್ವಲ್ಪ ಜಿಯೋಗ್ರಫಿ ಹೋಗೈತ್ರಿ ತಲೆ ಒಳಗೆ. ಹಾಂ, ಓಕೆ. ಹಾಗೆ ಇರ್ರಿ. ನೀವು ಹೆಂಗಿದ್ದೀರ ಹಂಗೆ ಇರ್ರಿ. ಭಾಳ ಖುಷಿ. ಬೈತವೆ ಡಾಲ್ಫಿನ್, ಗ್ಯಾಂಜೆಟಿಕ್ ಡಾಲ್ಫಿನ್ದು ಸೈಂಟಿಫಿಕ್ ನೇಮ್? ಪ್ಲಾಟನಿಸ್ಟಾ ವೆರಿ ವೆಲ್. The Ganges river dolphin is designated as the city animal of which particular Indian city? ಗಂಗಾ ನದಿಯ ಡಾಲ್ಫಿನ್ ಯಾವ ಈಶಾನ್ಯ ನಗರದ ಅಧಿಕೃತ ನಗರದ ಪ್ರಾಣಿ ಎಂದು ಘೋಷಣೆಯಾಗಿದೆ? ನಗರದ ಪ್ರಾಣಿ ಅಂತದು, ಸಿಟಿ ಅನಿಮಲ್. ಗುವಾಹಟಿ ಎಲ್ಲಿ ಬರುತ್ತೆ? ಯಾವ ರಾಜ್ಯದಲ್ಲಿ ಬರುತ್ತೆ? ಅಸ್ಸಾಂ. ಗಂಗಾ ನದಿಯ ಡಾಲ್ಫಿನ್ ಅನ್ನು ಅಸ್ಸಾಂನ ಪ್ರಮುಖ ನಗರವಾದ ಗುವಾಹಟಿಯ ಅಧಿಕೃತ ನಗರ ಪ್ರಾಣಿ, ಸಿಟಿ ಅನಿಮಲ್ ಎಂದು ಘೋಷಿಸಲ್ಪಟ್ಟಿದೆ. ಹೌದು. ಈಗ ನಮ್ಮ ದೇಶದ ಪ್ರಾಣಿ ಯಾವುದು ಅಂತ ಹೇಳಿದ್ವ ನಾವು, ಆ ಥರ ಅವರು ಸಿಟಿ ಅನಿಮಲ್ ಅಂತ ಅದನ್ನು ಘೋಷಣೆ ಮಾಡಿದ್ದಾರೆ. ಓಕೆ. ವಾಟ್ ಈಸ್ ದಿ ಸೈಂಟಿಫಿಕ್ ಆರ್ ಟೆಕ್ನಿಕಲ್ ನೇಮ್ ಆಫ್ ದ ಲೋಟಸ್, ಇಂಡಿಯಾಸ್ ನ್ಯಾಷನಲ್ ಫ್ಲವರ್? ಕಮಲದ ಹೂವಿನ ವೈಜ್ಞಾನಿಕ ಅಥವಾ ತಾಂತ್ರಿಕ ಹೆಸರನ್ನು ನೆಲಂಬೋ ಲೂಸಿಫೆರಾ. ಮ್ಯಾಂಜಿಫೆರಾ ಇಂಡಿಕಾ ಯಾರ್ದು? ಪಾವೋಕ್ರಿಸ್ಟಾಟಸ್. ಫಿಕಸ್ ಬ್ಯಾಂಗಾಲನೆಸಿಸ್. ಆಲದ ಮರ. ಕರ್ನಾಟಕದ ಮೇಲೆ ಯಾವ ನದಿ ಹರ್ಕೊಂಡ್ಬರುತ್ತೆ? ಭಾಳ ನದಿಗಳಿದ್ದಾವೆ. ಕೃಷ್ಣ, ಕಾವೇರಿ, ತುಂಗ, ಭದ್ರಾ, ಭಾಳಷ್ಟಿದ್ದಾವೆ. ನೇತ್ರಾವತಿ, ಶರಾವತಿ. ಇಲ್ಲ ನೀನು ನಕ್ಷೆ ನೋಡಿಲ್ಲ. ನೀನು ಗಂಗಾ ನದಿ ಎಲ್ಲೆಲ್ಲಿ ಹೋಗ್ತದೆ ಅಂತ ನಕ್ಷೆ ನೋಡಿಲ್ಲ. ಉತ್ತರಾಖಂಡದಲ್ಲಿ ಹುಟ್ಟಿದ್ದು, ನಂತರ ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್ ಆ ಕಡೆ ಹೋಗಿ ಅದು ಸೀದಾ ಬಂಗಾಳ ಕೊಲ್ಲಿಗೆ ಹೋಗಿ ಸೇರಿಬಿಡುತ್ತೆ, ಬಾಂಗ್ಲಾದೇಶದೊಳಗೆ ಹೋಗಿ. ವಿಶ್ವದ ಅತ್ಯಂತ ಉದ್ದವಾದ ವಿಷಪೂರಿತ ಹಾವು ಮತ್ತು ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ವಿಚ್ ಇಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ವೆನಮಸ್ ಸ್ನೇಕ್ ಸರ್ವಿಂಗ್ ಆಸ್ ಇಂಡಿಯಾಸ್ ನ್ಯಾಷನಲ್ ವೆಪ್ಟೈಲ್? ಸೈಂಟಿಫಿಕ್ ನೇಮ್ ಇದ್ರದ್ದೇನು? ಕಿಂಗ್ ಕೋಬ್ರಾದ್ದು? ಓಫಿಯೋಫ್ಯಾಗಸ್ ಹನ್ನ, ಅಥವಾ ಪಶ್ಚಿಮ ಘಟ್ಟದಲ್ಲಿ ಒಂದು ಕಂಡು ಬರುತ್ತೆ ಓಫಿಯೋಫ್ಯಾಗಸ್ ಕಾಲಿಂಗ. ಓಫಿಯೋಫ್ಯಾಗಸ್ ಅಂದರೆ ಮಕ್ಕಳು ಇದು ಗ್ರೀಕ್ ದೇಶದ ಪದ. ಇದು ಗ್ರೀಕ್ ಭಾಷೆಯ ಪದ. ಓಫಿಯೋಫ್ಯಾಗಸ್ ಅಂದರೆ ಅರ್ಥ ಏನಂದರೆ ಹಾವುಗಳನ್ನು ತಿನ್ನುವ ಹಾವು. ಕಾಳಿಂಗ ಸರ್ಪ ಬೇರೆ ಹಾವುಗಳನ್ನು ತಿನ್ನುತ್ತೆ. ಇದಕ್ಕೆ ಓಫಿಯೋಫ್ಯಾಗಸ್ ಎಂಬ ಪದ ಬಂತು, ಹೆಸರು ಸೈಂಟಿಫಿಕ್ ನೇಮ್ನಾಗ. ಓಫಿಯೋಫ್ಯಾಗಸ್ ಅಂದರೆ ಈ ಹಾವು ಬೇರೆ ಹಾವನ್ನು ತಿಂದು ಬದುಕುತ್ತಿದ್ದು, ಆ ಥರದ ಹಾವು. ಇದೊಂದೇ ಕರ್ನಾಟಕದಲ್ಲಿ ಭಾಳ ಇದ್ದಾವೆ. ತಮಿಳುನಾಡು, ಕರ್ನಾಟಕ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಈ ಹೆಬ್ಬಾವು ದಪ್ಪ ಇರುತ್ತೆ, ದೊಡ್ಡದಿರುತ್ತೆ, ವಿಷ ಇರಲ್ಲ ಅದರಲ್ಲಿ. ಆನೆಕೊಂಡನು ದೊಡ್ಡದಿರುತ್ತೆ, ದಪ್ಪ ಇರುತ್ತೆ. ಅದು ಒಂದು
ಇದನ್ನು ಆಕಳನ್ನೇ ತಿಂದುಬಿಡುತ್ತದು, ಎಮ್ಮೆನೇ ನುಂಗುವಷ್ಟು ದೊಡ್ಡದಿರುತ್ತದು. ಹೌದು, ಆದರೆ ಅದರಲ್ಲಿ ವಿಷ ಅಷ್ಟಿರೋದಿಲ್ಲ. ಇದರಲ್ಲಿ ಹೋಗಿ ಒಂದು ಸ್ವಲ್ಪ ಕಚ್ಚಿ ಬಂದರೆ ಸಾಕು, ಸತ್ತೋಗ್ಬಿಡುತ್ತದು. ಆನೆನೇ ಕಚ್ಚೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಶಕ್ತಿ ನೀನು ಯಾವ ರೀತಿ ನಿರ್ಧರಿಸ್ತೀಯಪ್ಪ? ಫೈಟ್ ಮಾಡೋದ್ರಲ್ಲ. ಮತ್ತೆ ಇದರಲ್ಲಪ್ಪ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ವಿಷಕಾರಿಯಾದಂತಹ ಒಂದು ಹಾವು ಅಂದರೆ ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ. ನಾನೊಂದು ಕಡೆ ಕೇಳಿದ್ದೆ, ಅದು ಒಂದು ಸಾರಿ ಅದೇನು ಕಚ್ಚುತ್ತಲ್ಲ, ಅದರಲ್ಲಿ ಬರುತ್ತಲ್ಲ ವಿಷ, ಅಷ್ಟು ವಿಷದಿಂದ ಸುಮಾರು 400-300 ಆನೆಗಳನ್ನು ಸಾಯಿಸ್ಬೋದು. ಅಷ್ಟು ಪರಿಣಾಮಕಾರಿಯಾಗಿರುತ್ತೆ ಆ ವಿಷ. ಅರ್ಥ ಆಯ್ತಾ? ವಿಷ ಎಷ್ಟು ಸ್ಟ್ರಾಂಗ್ ಇರುತ್ತಂತ. ಆ ವಿಷ ಏನು ಮಾಡ್ತದೆ ಗೊತ್ತಾ ನಿಮಗೆ? ಏನು ಮಾಡ್ತೇವೆ, ನಮ್ಮ ಶರೀರದೊಳಗೆ ಕಚ್ಚುತ್ತೆ, ಸ್ವಲ್ಪ ಹೋಗಿ ಏನು ಮಾಡುತ್ತೆ, ಮೆದುಳಿಗೆಲ್ಲ ಹೋಗೋದು. ಅದು ಎಲ್ಲೆಲ್ಲಿ ಹೋಗುತ್ತಲ್ಲ ರಕ್ತ ಒಳಗಡೆನೇ ರಕ್ತ ಹೆಪ್ಕಟ್ತಾ ಹೋಗ್ಬಿಡುತ್ತೆ. ರಕ್ತನ ಏನು ಮಾಡಿಬಿಡುತ್ತೆ, ಗಟ್ಟಿ ಮಾಡಿಬಿಡುತ್ತೆ. ಅದು ತಕ್ಷಣ ಆದರೆ ಪರವಾಗಿಲ್ಲ, ಹೋಗ್ಬಿಡ್ತಂದ್ರೆ ಕಾಣಿಸೇ ಮಚ್. ಎನಿವೇಸ್ ಬನ್ನಿ. ಆ ಥರ ಏನಿಲ್ಲಪ್ಪ. ಹೌ ಮೆನಿ ಅಫಿಷಿಯಲ್ ನ್ಯಾಷನಲ್ ಫೆಸ್ಟಿವಲ್ಸ್ ಡಸ್ ಇಂಡಿಯಾ ಸೆಲೆಬ್ರೇಟ್ ಯೂನಿವರ್ಸಲಿ ಅಕ್ರಾಸ್ ಆಲ್ ಕಲ್ಚರ್ಸ್ ಆ್ಯಂಡ್ ರಿಲಿಜನ್ಸ್? ಭಾರತವು ಯಾವುದೇ ಜಾತಿ, ಧರ್ಮ ಮತ್ತು ಸಂಸ್ಕೃತಿಯ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ, ಧರ್ಮ ಮತ್ತು ಸಂಸ್ಕೃತಿಯ ಭೇದವಿಲ್ಲದೆ, ಅಂದರೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಸಂಸ್ಕೃತಿಯವರು ಇದನ್ನು ಆಚರಿಸ್ತಾರೆ. ಸಾರ್ವತ್ರಿಕವಾಗಿ ಆಚರಿಸುವ ಒಟ್ಟು ಅಧಿಕೃತ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು? ಒಟ್ಟು 3 ಇದ್ದಾವೆ. ಅವು ಯಾವ್ಯಾವು? ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಹೇಳಿದ್ರಿ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ ಜನವರಿ 26, ಆಗಸ್ಟ್ 15. ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15, ಜನವರಿ 26. ಥ್ಯಾಂಕ್ ಯು. ಸೊ ಹೌ ವಾಸ್ ಇಟ್? ಸ್ವಲ್ಪ ಏನಾದರೂ ಕಲ್ತ್ರಾ? ವೆರಿ ಗುಡ್. ಮರಿಬಾರ್ದು. ಕಲ್ತಿದ್ಮೇಲೆ ಮರಿಬಾರ್ದು. ಇದರ ನಂತರ ಸ್ವಲ್ಪ ಟೆಸ್ಟ್ಗಳು ಬರ್ತವೆ. ಆ ಟೆಸ್ಟ್ಗಳನ್ನ ಸ್ವಲ್ಪ ನೀವು ಚೆನ್ನಾಗಿ ಅಟೆಂಡ್ ಮಾಡಿದ್ರೆ ಯು ವಿಲ್ ಬಿ ಥರೋ. ಓಕೆ, ಸೊ ನೀವು ಸಹ ಟೆಸ್ಟಿಗೆ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿರ್ರಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ನಿಮಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಫಿಸಿಕ್ಸ್ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.